ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸೇರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಯಾವುದೀಗ ನಿನ್ನೆ ಇದು ಮುಗಿದಿತ್ತು. ಯಾವುದು? ಸೂತಕೆ ಸಂಧ್ಯಾದಿ ಕರ್ಮಸು ಅದಾಗಬೇಕು. ಉತ್ತಮ ಮಾನಸಂ ಅದೆಲ್ಲ ಆಯ್ತಲ್ಲ. ಉತ್ತಮ ಮಾನಸಂ ಜಪ್ಯಂ, ಮನಸ್ಸಲ್ಲಿ ಜಪ ಮಾಡೋದು ಉತ್ತಮ. ಉಪಾಂಶು ಮಧ್ಯಮ. ಅಧಮಂ ವಾಚಿಕಂ ಪ್ರಾಹು, ಗಟ್ಟಿಯಾಗಿ ಹೇಳೋದೆಲ್ಲ ಅಧಮ ಅಂತೆಲ್ಲ ಹೇಳಿದರು. ಮತ್ತು ವಸ್ತ್ರೇಣ ಆಚ್ಛಾದ್ಯತು ಕರಂ ದಕ್ಷಿಣಮ್ಯ ಸದಾ ಜಪೇ ತಸ್ಯ ತತ್ ಸಫಲಂ ಜಾಪ್ಯಂ. ಜಪ ಮಾಡ್ತಕ್ಕಂಥ ಬಲಗೈ ಯಾವ ಬಲಗೈಯಲ್ಲಿ ವಸ್ತ್ರದಿಂದ ಮುಚ್ಕೊಂಡು ಬಿಟ್ಟು ಕಾಣದಂತೆ ಮಾಡಿದರೆ ಅದು ಅತ್ಯಂತ ಶ್ರೇಷ್ಠವಾದದ್ದು. ತತ್ ಸಫಲಂ ಜಾಪ್ಯಂ, ಆ ಜಪ ಮಾಡಿ ಸಾರ್ಥಕ. ತದ್ಧೀನಂ ಅಫಲಂ ಸ್ಮೃತಂ, ಇನ್ನೊಬ್ಬರಿಗೆ ಕಾಣಿಸ್ಬಿಟ್ರೆ ಏನದು ಅಫಲ ಅಂತ ಅರ್ಥ. ಸೂತಕೆ ಸಂಧ್ಯಾದಿ ಕರ್ಮಸು ವಿಶೇಷಮಾಹ ಭರದ್ವಾಜ. ಇದು ಭಾರಿ ಇಂಪಾರ್ಟೆಂಟ್. ಸೂತಕ ಎರಡು, ಸೂತಕೆ ಮೃತಕೆ. ಅಂದರೆ ಸೂತಕ ಎಂಬುದು ಎರಡು ರೀತಿ. ಒಂದು ಜಾತಾಶೌಚ, ಇನ್ನೊಂದು ಮೃತಾಶೌಚ ಅಂತೇಳಿ. ಅದು ಪುರುಡು ಅಂತ ಹೇಳ್ತಾರೆ. ಪುರುಡು ಎಂಬುದು ಏನಾದರೂ ಸಾಮಾನ್ಯವಾಗಿ ಇದಕ್ಕೆ ಸೂತಕಕ್ಕೆ ಹೇಳೋದಿಲ್ಲ, ಇದಕ್ಕೆ ಹೇಳ್ತಾರೆ. ಅದಕ್ಕೆ ವೃದ್ಧಿ ಅಂತ ಇನ್ನೊಂದು ಪದ ಇದೆ. ಸೂತಕೆ ಮೃತಕೆ ವಾಪಿ ಭರದ್ವಾಜ ಸ್ಮೃತಿನ ಕೋಟ್ ಮಾಡ್ತಾರೆ. ಪ್ರಾಣಾಯಾಮಂ ಅಮಂತ್ರಕಂ ತಥಾ ಮಾರ್ಜನ ಮಂತ್ರಾಸ್ತು ಮನಸಾ ಉಚ್ಚಾರ್ಯ ಮಾರ್ಜಯೇತ್. ಸರಿಯಾಗಿ ಗಮನಿಸ್ಬೇಕಾದಲ್ಲ. ಸೂತಕೆ ಮೃತಕೆ ವಾಪಿ ಪ್ರಾಣಾಯಾಮಂ ಅಮಂತ್ರಕಂ, ಎರಡೂ ಪ್ರಸಂಗದಲ್ಲಿ ಪ್ರಾಣಾಯಾಮವನ್ನು ಮಾಡಬೇಕು. ಆದರೆ ಮಂತ್ರ ಉಚ್ಚಾರಣೆ ಮಾಡಿಕೊಡುದು. ಬರೀ ಉಸಿರಾಡಿಗಳನ್ನ ಮಾಡಿಸ್ತಾರಲ್ಲ ಪಬ್ಲಿಕ್ ಪ್ರಾಣಾಯಾಮ, ಅಂಥ ಪ್ರಾಣಾಯಾಮ ಮಾಡಬೇಕೆ ಹೊರತು ಯಾವುದನ್ನು ಮಾಡೋ ಹಾಗಿಲ್ಲ. ಮಂತ್ರಪೂರ್ವಕ ಪ್ರಾಣಾಯಾಮ ಮಾಡಿಕೊಡುದು. ಮೃತಕೆ ವಾಪಿ ತೇಷ್ಟಾಂ ಮಾರ್ಜನ ಮಂತ್ರ ತಥಾ ಮಾರ್ಜನ ಮಂತ್ರಾಸ್ತು ಅಪೋಹಿಷ್ಟ, ಇವೆಲ್ಲ ಏನು ಮಾಡಬೇಕು? ಅವನ್ನು ಕೂಡ ಮಂತ್ರ ಹೇಳದೆ ಮಾಡಬೇಕು. ಮನಸಾ ಉಚ್ಚಾರ್ಯ ಮಾರ್ಜಯೇತ್, ಮನಸ್ಸನ್ನೇ ಹೇಳ್ಕೋಬೇಕೆ ಹೊರತು ಅದನ್ನು ಹೇಳಲೇಬಾರ್ದು. ಪ್ರಾಣಾಯಾಮದಲ್ಲಿ ಮಂತ್ರ ಹೇಳೇ ಕೊಡೋದು. ಇಲ್ಲಿ ಮನಸ್ಸನ್ನೇ ಹೇಳ್ಕೋಬೇಕು. ಮಾರ್ಜನ ಮಂತ್ರ ಮನಸ್ಸನ್ನೇ ಹೇಳ್ಕೋಬೇಕೆ ಹೊರತು ಇದರಲ್ಲಿ ಉಪಾಂಶನೂ ಹೇಳಬಾರ್ದು, ಗಟ್ಟಿಯಾಗಿ ಹೇಳಾಗಿಲ್ಲ. ಗಾಯತ್ರೀಂ ಸಮ್ಯಗುಚ್ಚಾರ್ಯ ಸೂರ್ಯಾಯಾರ್ಘ್ಯಂ ನಿವೇದಯೇತ್. ಆದರೆ ಗಾಯತ್ರಿ ಮಂತ್ರ ಮಾತ್ರ ಸರಿಯಾಗಿ ಹೇಳಿನೇ ಸೂರ್ಯನ ಅರ್ಘ್ಯವನ್ನು ಕೊಡಬೇಕು, ಅದು ತಪ್ಸಾಗಿಲ್ಲ. ಸೂರ್ಯಾರ್ಘ್ಯವನ್ನು ಮಾತ್ರ ಗಾಯತ್ರಿ ಹೇಳ್ಕೊಂಡೇ ಕೊಡಬೇಕು. ಮಾರ್ಜನಂತೂ ನವಾ ಕಾರ್ಯಂ ಉಪಸ್ಥಾನಂ ನ ಚೈವಹಿ. ಇನ್ನೊಂದು ಪಕ್ಷನೂ ಇದೆ, ಮಾರ್ಜನ ಮಾಡಲೇಬೇಕಾಗಿಲ್ಲ ಅಂತೆ. ಇಲ್ಲೇನು ಹೇಳಿದರು? ಮಾರ್ಜನವನ್ನು ಮನಸ್ಸಲ್ಲಿ ಮಾಡಿ ಮಂತ್ರ ಹೇಳ್ಕೊಂಡು ಅಂತ ಹೇಳಿದರು. ಅದು ಇನ್ನೊಂದು ಕಡೆ ಇದೆ, ಮಾರ್ಜನ ಮಾಡಲೇಬೇಕಾಗಿಲ್ಲ ಸೂತಕ ಮೃತಕಗಳಲ್ಲಿ ಅಂತ ಇನ್ನೊಂದು ವಾದ ಇದೆ. ನಚೈವಹಿ ಆದರೆ ಉಪಸ್ಥಾನಂ ನಚೈವಿ. ಆದರೆ ಉಪಸ್ಥಾನ ಮಾಡಬಾರ್ದು. ಯಾವುದು ಉಪಸ್ಥಾನ? ಯಾವುದು? ದಿಗ್ ನಮಸ್ಕಾರ ಇತ್ಯಾದಿ ಮಾಡೋದಿದೆಯಲ್ಲ ಕೊನೆಗೆ, ಜಾತವೇದಸೆ ಸುನಮಾಮೋಶರು, ಅದೆಲ್ಲ ಮಾಡಿಕೊಡೋದು. ಯಾಕೆ? ವೆರಿ ಸಿಂಪಲ್. ಅದು ಉಪಸ್ಥಾನ ಅಂದರೆ ಏನದು? ನಮಸ್ಕಾರ. ಯಾವಾಗ ಸೂತಕದಲ್ಲಿ ಏನು ಮಾಡಾಗಿಲ್ಲ? ನಮಸ್ಕಾರ ಮಾಡೋಂಗಿಲ್ಲ, ನಮಸ್ಕಾರ ಮಾಡಿಸ್ಕೊಳ್ಳೋಗೂ ಇಲ್ಲ. ನಮಸ್ಕಾರ ಮಾಡಿಸ್ಕೋಬಾರ್ದು, ನಮಸ್ಕಾರ ಮಾಡಿಕೊಡೋದು. ಅದರಿಂದ ದೊಡ್ಡವರು ಬಂದಾಗ ನಮಸ್ಕಾರ ಮಾಡಿದವರು ಸೂತಕಲ್ಲಿದ್ದಾರೆ ಅಂತ ಅರ್ಥ. ಯಾತಕ್ಕೆ? ಮಾಡಬೇಕು, ಅವ್ರು ಮಾಡಿಲ್ಲ ಅಂದರೆ ಏನರ್ಥ? ಸೂತಕ ಮೈಲಿಗೆ ಇದ್ದ ಲೆಕ್ಕ ಅವರಿಗೆ. ಅದಕ್ಕೆ ಊರ್ಧ್ವಂ ಪ್ರಾಣಾಹಿ ಉತ್ಕ್ರಾಮಂತೆ ಇವನ ಸ್ಥವಿರಾಯಿ. ದೊಡ್ಡವರು ಬಂದ ಚಿಕ್ಕವರು ಹೇಳದೆ ಹೋದರೆ ಅವ್ರ ಪ್ರಾಣ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ದೇರ್ಫೋರ್ ನಮಗೆ ಸೂತಕಾದಿಗಳು ಬಂದಾಗ ಯೋಚನೆ ಮಾಡಬೇಕು. ಅಯ್ಯೋ ದೊಡ್ಡವರು ನಮಸ್ಕಾರ ಮಾಡಿ ಹೋಗೋ ತಪ್ಪಿ ಹೋಗಿದೆ ಈಗ ಅಂಥೇಳಿ. ಸೂತಕ ಎಲ್ಲ ಮಾಡಲಿಲ್ಲ ಅಂದರೆ ತಾನಾಗಿ ಸೂತ ತಂದ್ಕೊಂಡಾಗತ್ತೆ. ಗೊತ್ತಾಯ್ತಾ ಈಗ? ಅದು ಅದೇನದು ಸಿನ್, ಅದು ದೋಷ. ಇಲ್ಲಿ ಅನಿವಾರ್ಯ ಅವಕಾಶ ತಪ್ಪಿ ಹೋಗಿದೆ, ಅಲ್ಲಿ ಇದಿದೆ. ಏನು ಅದನ್ನೇ ಹೇಳ್ತಿರೋದು ಈಗ. ಈ ರೀತಿ ಮಾಡಿ ಇದು ಮಾಡಾಗಿಲ್ಲ. ಏನೋ ಪ್ರಾಣಾಯಾಮ ಮಾಡಿ ಮಂತ್ರ ಹೇಳಬೇಡಿ. ಮಾರ್ಜನವನ್ನು ಮಂತ್ರ ಮನಸ್ಸಲ್ಲೇ ಹೇಳ್ಕೊಂಡು ಮಾರ್ಜನ ಮಾಡಿ, ಅಥವಾ ಮಾರ್ಜನ ಬಿಟ್ಟೇ ಬಿಡಿ. ಆದರೆ ಗಾಯತ್ರಿ ಮಂತ್ರ ಹೇಳಿ ಅರ್ಘ್ಯ ಮಾತ್ರ ಕೊಡಲೇಬೇಕು, ಕೊಡಿ. ಅದು ಮುಗಿದು ಇದೆಲ್ಲ ದೇವಾದಿ ದರ್ಪಣ ಇಲ್ಲ, ಕೇಶವಾದಿ ದರ್ಪಣ ಮಾಡೋ ಹಾಗಿಲ್ಲ. ಬರೀ ಅರ್ಘ್ಯ ಮಾತ್ರ ಹೊರತು ಇದ್ಯಾವುದೂ ಇಲ್ಲ. ಹೇಳ್ತಾರೆ ಈಗ. ಅದೊಂದಾಯ್ತು. ಈಗ ಇನ್ನೇನು ಉಪಸ್ಥಾನ ಏನು ಮಾಡಬೇಕು? ಮಾಡಲೇ ಕೊಡು. ಉಪಸ್ಥಾನ ಮಾಡೋ ಹಾಗಿಲ್ಲ. ನವಾ ಕಾರ್ಯಂ ಉಪಾಸನಂ ನಚೈವಹಿ ಅತ್ರ ಕಶ್ಚಿತ್. ಬೇಕಾದ ಡಿಸ್ಕಷನ್ ಎಲ್ಲ ಮಾಡ್ತಾರೆ ಈಗ. ಸೂತಿಕಾನಾಮಪಿ ಸೂತಕಿನಾಮಪಿ ದಶವಾರಂ ಜಪ್ಯಂ. ಒಂದು ವಾದ ಇದೆ. 10 ಗಾಯತ್ರಿ ಮಾತ್ರ ಮಾಡಬೇಕು ಅಂತ ಒಂದು ವಾದ. ಸೂತಕದ ಕಾಲಕ್ಕೆ 10 ಗಾಯತ್ರಿ ಮಾತ್ರ ಮಾಡಿ, ಗಾಯತ್ರಿ ಬಿಡಲೇಬಾರ್ದು ಅಂತಿರೋದ್ರಿಂದ. ಉದಾಹರಣೆ ಯಾತಕ್ಕಿದು ಇಂಪಾರ್ಟೆಂಟ್ ಅಂದರೆ, ಹತ್ಯೆ ಮಾಡೋರಿಗೆ ದಿವಸ ಅದು ಅರ್ಥ ಆಗೋದಿಲ್ಲ. ದಿವಸ 1000 ಮಾಡೋ ವ್ರತ ಇಟ್ಕೊಂಡಿರ್ತಾರೆ. ಅವ್ರು ಸೂತಕದಲ್ಲಿ ಮಾತ್ರ ಏನು ಮಾಡಿಕೊಡೋದು? 10 ಮಾಡಿ, ಅಷ್ಟೇ ಹೊರತು ಹೆಚ್ಚು ಮಾಡ್ಲಿಕ್ಕೆ ಹೋಗಬೇಡಿ, ಅದು ಕೌಂಟ್ ಆಗೋದಿಲ್ಲ ಅಂತ ಒಂದು ವಾದ ಇದೆ. ಕೇಚಿತ್ ಅಂತ ಹೇಳಿದ್ರು, ಕಶ್ಚಿತ್ ಅಂತ ಹೇಳಿದ್ರಿಂದ ಒನ್ ವ್ಯೂ ಅದು. ಆಪನ್ನಶ್ಚಾಶು ಶುಚಿ ಕಾಲೇ ತಿಷ್ಠನ್ನ ಪಿಚಪೇ ದಶ ಇತಿ ಆಶ್ವಲಾಯನೋಕ್ತೇ
ಆಶ್ವಲಾಯನರು ಹೇಳ್ತಾರೆ, ಆಪನ್ನಶ್ಚ ಅಶುಚಿ ಆಪತ್ಕಾಲದಲ್ಲಿ ಮತ್ತು ಈ ಮೈಲಿಗೆ ಇದ್ದ ಕಾಲಕ್ಕೆ ತಿಷ್ಟನ್ನಪಿ ಜಪೇದ್ದಶ ನಿಂತ್ಕೊಂಡು 10 ಜಪ ಮಾಡಿ ಹೆಚ್ಚು ಮಾಡಬೇಡಿ ಅಂತ ಹೇಳಿದ್ದಾರೆ. ಆಪನ್ನ ಆಪದ್ಗ್ರಸ್ತ ಅಶುಚಿ ಅಶೌಚವಾನ್ ಇತ್ಯರ್ಥ. ತತ್ತು ಆಚಾರ ವಿರುದ್ಧತ್ವಾದುಪೇಕ್ಷಂ ಅದಕ್ಕೆ ಕಾರಣ ಕೊಟ್ಟು ಇದು ಹೇಳ್ತಾರೆ. ಇಲ್ಲಿ ಸಂಪ್ರದಾಯ ಆಚಾರ ಸಂಪ್ರದಾಯ ಬಂದಿಲ್ಲ, ಆದ್ದರಿಂದ ಇದನ್ನು ನಾವು ಒಪ್ಪಬೇಕಾಗಿಲ್ಲ ಅಂತ ಹೇಳಿದರು. ಮುಂದೆ ಹೇಳ್ತಾರೆ, ಇನ್ನು ಮುಗಿದಿಲ್ಲ ಅದು, ಇನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಡಿಸ್ಕಷನ್ನ. ಆ ಪಕ್ಷನ ತೆಗೆದ್ರು ಅಷ್ಟೇ. ಯಾವ ಪಕ್ಷನ 10 ಮಾಡಿ ಎಂಬ ಪಕ್ಷನ ತೆಗೆದ್ರು. ಅದೇನು ಮುಂದೆ ಹೇಳ್ತಾರೆ, ವೇದ ಮಾತಾತು ಗಾಯತ್ರಿ ವೇದ ಪರ್ವಸು ಗೀಯತೆ ಪರ್ವಭಿಶ್ಚ ಜಪೇ ನಿತ್ಯಂ ನ ಮಾಲಾಭಿ ಕಥಂಚನ. ಗಾಯತ್ರಿ ಏನದು? ವೇದ ಮಾತಾತು ಗಾಯತ್ರಿ, ವೇದ ಪರ್ವಸು ಗೀಯತೆ. ವೇದಗಳೆಲ್ಲ ನಮ್ಮ ಇದರಲ್ಲಿರುತ್ತಂತೆ. ಯಾವುದರಲ್ಲಿ? ಪರ್ವಗಳಲ್ಲಿ. ಆದ್ದರಿಂದನೇ ವೇದಮಾತೆ ಗಾಯತ್ರಿ. ಆದ್ದರಿಂದ ಗಾಯತ್ರಿ ಜಪವನ್ನು ಯಾವಾಗಲೂ ಕೂಡ ಹೀಗೆ ಎಣಿಸ್ಕೊಂಡು ಮಾಡಬೇಕೆ ಹೊರತು ಬಣಿ ತುಳಸಿ ಮಾಲೆ ಉಪಯೋಗಿಸಿ ಮಾಡಿಕೊಡು, ಜಪಮಾಲೆ ಇಟ್ಕೊಂಡು ಮಾಡಿಕೊಡೋದು. ಸಂಧ್ಯಾಂಗ ಗಾಯತ್ರಿ ಸಂಧ್ಯಾಂಗ ಗಾಯತ್ರಿ ಜಪನ ಜಪಮಾಲೆಯಿಂದ ಮಾಡಿಕೊಡೋದು. ಯಾವುದ್ರಲ್ಲಿ ಮಾಡಬೇಕು? ಎರಡು ಎಣಿಸ್ಕೊಂಡೇ ಮಾಡಬೇಕು. ಪರ್ವಭಿಶ್ಚ ಜಪೇನ್ ನಿತ್ಯಂ ನ ಮಾಲಾಭಿ ಕಥಂಚನ, ಮಾಲೆಗಳಿಂದ ಮಾಡಲೇ ಕೂಡುದು. ಇತಿ ಸ್ಮೃತೇ ಮಹದಾಚಾರಸ್ಯ ಸಂಧ್ಯಾಂಗ ಗಾಯತ್ರ್ಯಾ ಪರ್ವಭಿರೇವ ಜಪಃ. ಈ ಸ್ಮೃತಿ ಇರೋದರಿಂದ ಮತ್ತು ಮಹದಾಚಾರಾಚ್ಯ ದೊಡ್ಡವ್ರು ಮಾಡೋ ಸಂಪ್ರದಾಯ ಹಾಗೆ ಬಂದಿರೋದ್ರಿಂದ ಏನು ಮಾಡಿಕೊಡೋದು? ಮಾಲೆಯಿಂದ ಜಪಮಾಲೆಯಿಂದ ಸಂಧ್ಯಾಂಗ ಗಾಯತ್ರಿಯನ್ನು ಮಾಡಿಕೊಡೋದು. ತುಳಸಿ ಕಾಷ್ಠಮಣಿಭಿ ನಿರ್ಮಿತಾಂತು ಪ್ರಯತ್ನತಃ ಗಾಯತ್ರ್ಯಾದಿ ಜಪಂ ಕುರ್ಯಾತ್ ಅನ್ಯಥಾ ನಿಲಯಂ ವ್ರಜೇತ್ ಇತ್ತಿತು ಬ್ರಹ್ಮಗಾಯತ್ರಿ ಪರಂ. ಒಂದು ವಾಕ್ಯ ಇದೆ, ಇದು ವಿರೋಧ ಮಾಡ್ತಕ್ಕಂಥ ವಾಕ್ಯ. ನೀವು ತುಳಸಿ ಮಾಲೆಯಿಂದನೇ ಮಾಡಬೇಕು ಅಂತ ಒಂದು ವಾಕ್ಯ ಇದೆ ನೋಡಿ. ತುಳಸಿ ಕಾಷ್ಠಮಣಿಭಿ ನಿರ್ಮಿತಾಂತು ಪ್ರಯತ್ನತಃ, ಆದಷ್ಟು ಪ್ರಯತ್ನಪಟ್ಟು ತುಳಸಿ ಕಾಷ್ಠದಿಂದ ಮಾಡಿದಂಥ ಮಣಿಗಳಿಂದ ಕೂಡಿರತಕ್ಕಂತಹ ಮಾಲೆಯನ್ನೇ ಜಪಕ್ಕೆ ಉಪಯೋಗಿಸ್ಬೇಕು ಅಂತ ವಾಕ್ಯ ಇದೆ. ಗಾಯತ್ರ್ಯಾದಿ ಜಪಂ ಕುರ್ಯಾತ್, ಗಾಯತ್ರ್ಯಾದಿ ಮಾಡಿ ಜಪ ಮಾಡಬೇಕು. ಅನ್ಯಥಾ ನಿಲಯಂ ವ್ರಜೇತ್, ಇವರು ನರಕಕ್ಕೆ ಹೋಗ್ತಾರೆ ಅಂತ ವಾಕ್ಯ ಇದೆ. ನೀವು ಹೇಳಿದಿರಿ ಪರ್ವ ಜಪ ಮಾಡಿ ಅಂತ ಕೇಳಿ, ಅದಲ್ಲ. ಇತಿತು ಬ್ರಹ್ಮಗಾಯತ್ರಿ ಪರಂ, ಬ್ರಹ್ಮಗಾಯತ್ರಿಗೆ ಮಾತು ಹೇಳಿದ್ದೆ ಹೊರತು ಸಂಧ್ಯಾಂಗ ಗಾಯತ್ರಿಗಲ್ಲ. ನೋಡೋದಕ್ಕೆ ವಾಕ್ಯಗಳು ಆ ರೀತಿ ಜೋಡಿಸ್ತಾ ಹೋದ್ರೆ ಏನಾಗ್ತಿತ್ತಾಗ? ಇಲ್ಲಿ ನೋಡಿದರೆ ಪರ್ವದಲ್ಲೇ ಮಾಡಿ ಅಂತ ಇವ್ರು ಹೇಳಿದರೆ ಮಾಲೆಯಲ್ಲೇ ಮಾಡಿ ಅಂತವರು. ಸುಮ್ಮನೆ ಅಲ್ಲ, ನರಕಕ್ಕೆ ಹೋಗ್ತೀರಿ ಬೇರೆ ಹೇಳ್ಬಿಡ್ತಾರೆ. ಸುಮ್ಮನೆ ಹೇಳಿದ್ರೆ ಏನು ಮಾಡ್ಬೋದು? ಈ ದಾರಿ ನರಕಕ್ಕೆ ಹೋಗುತ್ತೆ ಯಾರೋ ಹೋಗ್ತಾರಾ? ಈ ದಾರಿ ನರಕಕ್ಕೆ ಹೋಗುತ್ತೆ ಅಂದರೆ ಯಾರೂ ಹೋಗೋದಿಲ್ಲ. ಅಷ್ಟು ಡೇಂಜರ್ ಹೇಳ್ತಾರಲ್ಲ ಅಂತ ಕೇಳಿದರೆ ಇಲ್ಲ, ಸರಿಯಾಗಿ ಹೇಳಿದ್ದಾರೆ. ಅದು 2 ಗಾಯತ್ರಿ ಇದೆ, ಗೊತ್ತಿದ್ದವ್ರಿಗೆ ಇದು ಅರ್ಥ ಆಗುತ್ತೆ. ಬ್ರಹ್ಮಗಾಯತ್ರಿ ಮಹಾಮಂತ್ರ ಗಾಯತ್ರಿ ಬೇರೆ ಇದೆ, ಸಂಧ್ಯಾಂಗ ಗಾಯತ್ರಿ ಬೇರೆ ಇದೆ ಅಂತ ಅರ್ಥ ಮಾಡ್ಕೊಂಡವರಿಗೆ ಈ ನಿಯಮ ಇವರಿಗೆ, ಆ ನಿಯಮ ಅವರಿಗೆ, ಆದ್ದರಿಂದ ಸಮಸ್ಯೆ ಇಲ್ಲ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಆದರೆ ಬೇರೆ ಗಾಯತ್ರಿ ಮಾಡೋ ಚಾನ್ಸೇ ಇಲ್ಲ. ಯಾತಕ್ಕೆ? ನಿಮ್ಗೆ ಈ ಗಾಯತ್ರಿಗೆ ಟೈಮ್ ಬೇಕದು. ಪ್ರಿಸ್ಕ್ರೈಬ್ ಮಾಡಿರೋದು ಯಾವುದಕ್ಕೆ? ಅದನ್ನು ಸಂಧ್ಯಾಂಗ ಗಾಯತ್ರಿಗೆ ಆದರೆ ಅದನ್ನೇ ಮಾಡಬೇಕು. ಉಳಿದನ್ನು ಬೆಳಗಾದ್ಮೇಲೆ ಕುತ್ಕೊಂಡು ಮಾಡ್ಬೋದು ಅಂತ ಹೇಳಿರೋದ್ರಿಂದ ನಿಂತ್ಕೊಂಡು ಮಾಡಿದ್ರು ತಪ್ಪಿಲ್ಲ ಬೆಳಗ್ಗೆ, ಆದರೆ ಕುತ್ಕೊಂಡು ಮಾಡ್ಬೋದು. ಸಂಧ್ಯಾಂಗ ಗಾಯತ್ರಿ ಮಾತ್ರ ಮುಂಚೆನೇ ಮಾಡಬೇಕು, ನಿಂತ್ಕೊಂಡೇ ಮಾಡಬೇಕು. ಅಕಸ್ಮಾತ್ ಆಮೇಲೆ ಮಾಡಿದ್ರೆ ಕುತ್ಕೊಂಡು ಮಾಡ್ಬೋದು ಅಂತ ಹೇಳಿ. ಅಲ್ಲೂ ನಿಂತಾಗಲೂ ಹೀಗೆ ಇಟ್ಕೊಂಡೇ ಮಾಡಬೇಕು, ನಿಂತಾಗಲೂ ಹಾಗೆ ಮಾಡಬೇಕು. ಇತಿ ಸ್ಮೃತೆ ಗಾಯತ್ರ್ಯಾದಿ ಜಪಂ ಕುರ್ಯಾತ್ ಅನ್ಯಥಾ ನಿಲಯಂ ವ್ರಜೇತಿ ಇತಿತು ಬ್ರಹ್ಮಗಾಯತ್ರಿ. ಇದಕ್ಕೆ ನಮಗೇನು ಬೇಕಾಗುತ್ತಾಗ? ಗೈಡೆನ್ಸ್ ಬೇಕಾಗುತ್ತೆ. ಧೈರ್ಯ ಸ್ಮೃತಿ ಓದ್ಕೊಂಡ್ಬಿಟ್ರೆ ಕನ್ಫ್ಯೂಷನ್ ಆಗಿಬಿಡುತ್ತಾಗ. ಇವರು ಹೀಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ, ಬಜಿತೆ ಆಗುತ್ತಾ, ಸಂಧ್ಯಾನೇ ಬಿಟ್ಟುಬಿಡ್ತೀವಿ ಅಂದ್ರೆ ಕೊನೆಗೆ ತುಂಬ ಡೇಂಜರ್ ಇದ್ದಾಗ ಏನು ಮಾಡ್ತಾರೆ? ಪ್ರೋಗ್ರಾಮೇ ಕ್ಯಾನ್ಸಲ್ ಅಂದಾಗುತ್ತೆ. ಇನ್ನೊಂದು ಸ್ವಾರಸ್ಯ ನೋಡಿ. ರಾಷ್ಟ್ರಕ್ಷೋಭೆ ನೃಪಕ್ಷೋಭೆ ರೋಗಾರ್ಥೇ ಚ ಮಹಾಪದಿ ಸಂಧ್ಯಾವಂದನ ವಿಚ್ಛಿತ್ತಿ ಸೂತಕೇಪಿ ನ ದೋಷಕೃತ್ ಕಾಲತ್ಯಾಗೆ ಶತಂ ಕುರ್ಯಾತ್ ಸಂಧ್ಯಾತ್ಯಾಗೆ ಶತತ್ರಯಂ ಯದಧಿತ್ಯ ಇತಿ ಮಂತ್ರೇಣ ಇತಿ ಚ ಸ್ಮೃತಿ. ಈ ಸಂಧ್ಯಾ ಜಪಕ್ಕೊಂದು ವಿನಾಯಿತಿ ಇದೆ. ಯಾವಾಗ? ರಾಷ್ಟ್ರಕ್ಷೋಭೆ, ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ಅಲ್ಲಿ ಎಲ್ಲೋ ಆಗಿದೆ, ಆ ರೀತಿ ಅಲ್ಲ. ನಾವು ಇದ್ದಲ್ಲೇ ಆಗೋಗ್ಬಿಟ್ಟಿದೆ. ಏನು ಭಾರಿ ಎಲ್ಲಿದ್ದವ್ರು ಅಲ್ಲೇ ಹೆಡಪ್ ಆಗಿಬಿಟ್ಟೆ, ಮೂಮೆಂಟೇ ಇಲ್ಲ, ಕರ್ಫ್ಯೂ ಇದ್ದಾಗಿದೆ. ಅವಾಗೇನು ಮಾಡಬೇಕು? ಒಂದು ನೃಪಕ್ಷೋಭೆ, ರಾಜ ಸತ್ತೋಗಿ ತಂಕಿ ಎದ್ದುಬಿಟ್ಟಿದ್ದಾರೆ, ಅದೊಂದು ನೃಪಕ್ಷೋಭ. ರಾಷ್ಟ್ರಕ್ಷೋಭಕ್ಕೆ ಅನೇಕ ಕಾರಣ, ಪ್ರವಾಹಾದಿಗಳಿಂದ ಆಗ್ಬೋದು, ಭೂಕಂಪಾದಿಗಳಿಂದ ಆಗ್ಬೋದು. ಅದು ರಾಷ್ಟ್ರಕ್ಷೋಭ. ನೃಪಕ್ಷೋಭ ರಾಜನ ಕೊಲೆಗಿಲೆ ಮಾಡೋದು, ರಾಜ ಸಾಯೋದು, ಯುದ್ಧದಲ್ಲಿ ಸೋಯೋದು ಆಗ್ಬೋದು. ರೋಗಾರ್ಥೇಚ ಮಹಾಪದಿ, ಅದು ಭಾರಿ ರೋಗ ಬಂದಿದೆ, ಅದು ಮಹಾಪದಿ ಎಲ್ಲೋ ಹೆಡಪ್ ಆಗಿದ್ದಾರೆ, ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಸುತ್ತಮುತ್ತ ನೀರು ಸಿಗೋ ಚಾನ್ಸು ಕೂಡ ಇಲ್ಲ,
ಶುದ್ಧಿ ಆಗಲಿಕ್ಕೂ ಬರೋದಿಲ್ಲ. ಇದು ಮಹಾಪತ್ತಿದು, ಸಾಮಾನ್ಯ ಆಪತ್ತಲ್ಲ. ಎಂಥದ್ದಿದು? ಮಹಾಪತ್ತು. ಅಂಥ ಹೊತ್ತಿನಲ್ಲಿ ಕಾಲತ್ಯಾಗಂ, ಕಾಲತ್ಯಾಗೆ, ಕಾಲ ಸ್ವಲ್ಪ ತ್ಯಾಗ ಮಾಡಬೇಕು. ಸಂಧ್ಯಾವಂದನ ವಿಚ್ಛಿತ್ತಿ ಸೂತಕೇಪಿ ನದೋಷಕೃತ. ಇದು ಮತ್ತು ಸೂತಕ, ಇಷ್ಟು ಪ್ರಸಂಗಗಳಲ್ಲಿ ಸಂಧ್ಯಾವಂದನೆ ಬ್ರೇಕ್ ಆದರೆ ಏನಿಲ್ಲ, ಅದಕ್ಕೆ ದೋಷ ಇಲ್ಲ. ಸಂಧ್ಯಾವಂದನ ವಿಚ್ಛಿತ್ತಿ ಸೂತಕೇಪಿ ನದೋಷಕೃತ. ಇಲ್ಲವ್ರು ಏನು ಹೇಳಿದರು, 3 ದಿವಸ ಸಂಧ್ಯಾವಂದನೆ ಬಿಟ್ಟರೆ ಅವ್ನು ಮತ್ತೆ ಪುನರುಪನಯನ ಮಾಡ್ಕೋಬೇಕು, ಶೂದ್ರ ಇದ್ದಾಗ ಲೆಕ್ಕ ಅಂತ ಹೇಳಿಬಿಟ್ಟಿದ್ದಾರೆ. ಬಟ್ ಇಂಥ ಪ್ರಸಂಗದಲ್ಲಿ ಮಾತ್ರ ಅದು ಬಿಟ್ಟರು ಕೂಡ ಏನಲ್ಲ, ಆಸ್ಪತ್ರೆಯಲ್ಲಿ ಇರ್ತಾರಪ್ಪ, ತಿಂಗಳಿಗಟ್ಟು ಕೋಮಾದಲ್ಲಿದೆ, ಸಂಧ್ಯಾವಂದನೆ ಮಾಡಿ ಏನು ಸಂಧ್ಯಾವಂದನೆ ಮಾಡ್ತಾರೆ ಪಾಪ, ಕೋಮಾದಲ್ಲಿ ಇದ್ದವರು. 6 ತಿಂಗಳು ಬಿಟ್ಟು ಎಚ್ಚರ ಆಯ್ತು ಅವ್ರು, ಏನು ಮಾಡಬೇಕಾಗ ಅವ ಮಾಡ್ಬೇಕು ಅಷ್ಟೇ ಹೊರತು ಇದೆಲ್ಲ ಬಾಡಿಯಲ್ಲಿ ಭಾರಿ ಬಹಿಷ್ಕಾರ ಅವೆಲ್ಲ ಬಂದು ಕೌಂಟ್ ಆಗೋದಿಲ್ಲ ಅವನಿಗೆ. ಯಾತಕ್ಕೆ ಅಂದರೆ ಮಾಡೋ ಚಾನ್ಸೇ ಇಲ್ಲ ಪಾಪ, ಆಗಿದ್ದಾನೆ. ಆದರೆ ಎಚ್ಚರ ಇದ್ದು ತಿಳುವಳಿಕೆ ಎಲ್ಲ ಇದ್ದು ಕೂಡ ಮಾಡದೆ ಹೋದರೆ ಭಾರಿ ತಪ್ಪು. ಇವೆಲ್ಲ ಯಾತಕ್ಕೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಜನ ಏನು ಮಾಡಬೇಕಂದ್ರೆ ಏನು ಮೆಕ್ಯಾನಿಕಲ್ಲಾಗಿ ಹೇಳ್ತವ್ರೆ ಎಲ್ಲ ಕೂಡ, ಕಾಮನ್ ಸೆನ್ಸೇ ಇಲ್ಲ. ತುಂಬ ಆಪತ್ತಿದ್ದ ಹೇಗೆ ಮಾಡುತ್ತೆ ಅಂತ ಕೇಳಿದರೆ ಅದೆಲ್ಲ ಹೇಳಿಬಿಟ್ಟಿದ್ದ. ನಾವು ಏನೇನು ಪ್ರಶ್ನೆಗಳು ಕೇಳ್ತೇವೆ ಉತ್ತರ ಇದೆ ಅದಕ್ಕೆ. ನಾವು ಉತ್ತರದ ಗಮನ ಕೊಟ್ಟಿರಲಿಲ್ಲ, ಆದ್ದರಿಂದ ನಮ್ಮ ಕಷ್ಟ ಅವ್ರಿಗೆ ನನಗೆ ಗೊತ್ತಾಗುತ್ತೆ, ಯಾವಾಗಲೂ ಮಾಡಿ ಅಂತ ಹೇಳಿಬಿಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಹೇಳಿಲ್ಲ. ತುಂಬ ಜನ ಪ್ರಶ್ನೆ, ಸಾಯಂಕಾಲ ಸಂಧ್ಯಾನ ಸಕಾಲಕ್ಕೆ ಮಾಡಿ ಅಂತೇಳಿ, ಆಸ್ಪತ್ರೆ ಆಫೀಸ್ ಮನೆ ಬರೋದೇ ರಾತ್ರಿ 9 ಗಂಟೆಗೆ, ಏನು ಸಕಾಲಕ್ಕೆ ಮಾಡೋಕ್ಕಾಗತ್ತೆ? ನಿಮ್ಮ 10 ಗಂಟೆ ಕೆಲಸ ಬಿಡ್ಲಿಕ್ಕಾಗತ್ತಾ? ಹಾಗಾದ್ರೆ ಜೋರು ಮಾಡ್ತಾರೆ. ಏನು ಮಾಡಬೇಕಾಗ? ಏನಿಲ್ಲ, ಬಂದ ತಕ್ಷಣ ಮಾಡು ಅಷ್ಟೇ ಹೊರತು ನಿನಗೆ ಅದೇ ಸರಿಯಾದ ಕಾಲ. ಬಂದಮೇಲೆ ಮತ್ತೆ ಕುತ್ಕೊಂಡು ಆ ರೀತಿ ಮಾಡಿ 2 ಗಂಟೆ ಲೇಟ್ ಮಾಡಬೇಡ, ತಕ್ಷಣ ಮಾಡಿಬಿಡು. ಅದು ನಿನಗೆ ಆಪತ್ತು ಕಾಲ. ಅದು ಬೇರೆದು ಹೆಲ್ಡಪ್ ಆಗಿದ್ರು ಪಾಪ, ಬರಾಗಿಲ್ವೇ ಇಲ್ಲ ಅವ್ರು, ಬಿಟ್ಟರೆ ಪಂಜಿತಿ ಆಗುತ್ತೆ. ಅದು ಮುಖ್ಯವಾದ ಅಂತ. ಅದು ಬಿಟ್ಟುಬಿಟ್ಟು ಇಲ್ಲ ಹಾಗೆ ಮಾಡೋ ಇಲ್ದಾರೆ ಬ್ರಾಹ್ಮಣ್ಯ ಹೋಗುತ್ತೆ ಅಂತ ಹೇಳಿಬಿಟ್ರೆ ತಪ್ಪದು. ಪ್ರಾಕ್ಟಿಕಲ್ ಅಪ್ರೋಚೇ ಇಲ್ಲ ಅಂತಾಗ ಸರಿಯಾಗಿ ಹೇಳಿಬಿಟ್ಟಿದ್ದಾರೆ ಅದನ್ನೆಲ್ಲ. ಸೂತಕದಲ್ಲೂ ಕೂಡ ಎಲ್ಲಿ ಹಿಂದಿನ ಸಂಧ್ಯಾವ 4 ಕೇಸಿಗೆ ಎಲ್ಲೆಲ್ಲಿ ಸಂಧ್ಯಾವಂದನೆ ಬಿಡ್ಬೋದು ಅಂದರೆ ರಾಷ್ಟ್ರಕ್ಷೋಭೆ, ನೃಪಕ್ಷೋಭೆ, ರೋಗಾರ್ತೆ ಚ ಮಹಾಪದಿ ಸೂತಕೇಪಿವ. 5ನೇ ಕೇಸು. ಅಲ್ಲಿ ವಿಚ್ಛಿತ್ತಿ ಅಂತ ಹೇಳಿದಾರಲ್ಲ, ಈ ರೀತಿ ವಿಚ್ಛಿತ್ತಿ. ಎಂಥ ವಿಚ್ಛಿತ್ತಿ ಅದು? ಅಲ್ಲಿ ಕೂಡ ಎಂಥ ಆಪತ್ತಿನಲ್ಲೂ ಕೂಡ ಪ್ರಾಣಾಯಾಮ ಹೇಗೆ ಮಾಡ್ಬೋದು ನೀವೀಗ? ಎಂಥ ಆಪತ್ತಿನಲ್ಲೂ ಕೂಡ ಮಂತ್ರ ಇಲ್ಲದೆ ಪ್ರಾಣಾಯಾಮ ಮಾಡೋಕ್ಕೆ ಬರುತ್ತಾ ಇಲ್ಲ? ಅಷ್ಟು ಅಲೋಡ್ ಆಯ್ತಲ್ಲ ಈಗ, ಆದ್ದರಿಂದ ಮಾಡೋಕ್ಕೆ ಬಂತೀಗ. ಇನ್ನು ಗಟ್ಟಿಯಾಗಿ ಗಾಯತ್ರಿ ಹೇಳ್ಕೊಂಡು ಮಾಡೋದು ಗೊತ್ತಾಯ್ತಾ? ಅದು ಕೂಡ ಪ್ರಸಂಗ ನೋಡ್ಕೊಂಡು ಮಾಡಿ, ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಯಾವುದು ಮಂತ್ರ ಇಲ್ಲದೆ ಮಾಡೋಕ್ಕೆ ಕೆಲವನ್ನ ಇದೆ, ಮನಸ್ಸಲ್ಲಿ ಮಾಡ್ಕೊಂಡು ಬ್ಯಾನ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾತಕ್ಕೆ? ಬಿಯಾಂಡ್ ಕಂಟ್ರೋಲ್, ಅದು ಎಂಟ್ರಿನಿಲ್ಲ ಯಾರಿಗೂ ಕೂಡ. ಅವ ಏನು ಬೇಕಾದ್ರೂ ಮಾಡ್ಬೋದು. ಅದು ಗಟ್ಟಿಯಾಗಿ ಶಿವಸರತ್ವವನ್ನು ಅಂತ ಹೇಳಿದ, ಹೊಡಿತೀನಿ ನೋಡೋ ಅಂದ ಗಟ್ಟಿಯಾಗಿ ಅಂದ. ಮನಸ್ಸಲ್ಲಿ ಅಂದ್ಕೊಂಡ ಏನು ಮಾಡೋಂಗಿಲ್ಲ ಇಲ್ಲ, ಮನಸ್ಸಲ್ಲಿ ಅಂದ್ಕೊಂಡು ಗೊತ್ತು ಆಗೋದಿಲ್ಲ ನೋಡಿ ಫಸ್ಟ್, ಅದು ಬೇರೆ. ಆದರೆ ಹೊರಗಡೆದು ಮಾತ್ರ ಯಾವಾಗಲೂ ಕೂಡ ನಿಯಮಗಳು ನಿರ್ಬಂಧಗಳು ಅನ್ವಯ ಆಗೋದು ಎಲ್ಲಿಗೆ? ಹೊರಗೆ ಮಾಡೋದಕ್ಕೆ. ಅದನ್ನು ಮಾಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಂಥ ಪ್ರಸಂಗದಲ್ಲಿ ಮಾತ್ರ. ಯಾವುದಕ್ಕೆ? ಸೂತಕದಲ್ಲಿ ಅದಕ್ಕೆ ಏನು ಹೇಳಿದರು? ಇವ್ರ ಪಕ್ಷ ಜಪ ಮಾಡಬೇಕಾಗಿಲ್ಲ ಅಂತೇಳಿ. ಶ್ರೀನಿವಾಸ ತೀರ್ಥರ ಪಕ್ಷ ಏನಿದೆ ಜಪ ಮಾಡಬೇಕಾಗಿಲ್ಲ ಅಂತ ಒಂದು ಪಕ್ಷ ಹೇಳಿದ್ರಲ್ಲ, ಅದ್ರ ಮನಸ್ಸಲ್ಲೇ ಮಾಡಬಹುದು ಅಂತಿದೆ, 10 ಮಾತ್ರ ಅಂತ ಅದೊಂದು ಪಕ್ಷ ಇದೆ. ಇವತ್ತು 2 ರೂಢಿಯಲ್ಲಿವೆ. ಅದು ಮಾಡೋ ಗುಂಪು ಇದೆ, ಪೂರ್ತಿ ಬಿಡೋ ಗುಂಪು ಇದೆ. ಬಟ್ ಇಲ್ಲಿವರೆಗೂ ವಿರೋಧ ಇಲ್ಲ, ಎಲ್ರಿಗೂ ಕಾಮನ್. ಉಪಸ್ಥಾನ ಇಲ್ಲ ಮತ್ತು ಎಲ್ರಿಗೂ ಕಾಮನ್. ಆದರೆ ಇದು ಅದೇ ಹೇಳಿದ್ದೇನೆ, 2 ಗುಂಪಿದೆ. ಮಾಡಿಕೊಡೋದು ಅಂತ ಹೇಳಿದಾಗ 10 ಆದರೂ ಮಾಡಿ ಅಂತ ಇಟ್ಕೊಳ್ಳೋದು ಒಂದು ಪಕ್ಷ ಇದೆಯಲ್ಲ, ಆ ಪಕ್ಷ ಸಂಪ್ರದಾಯದಲ್ಲಿ ಬಂದಿಲ್ಲ. ಆದ್ದರಿಂದ ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ರು ಅಷ್ಟೆ. ಇಷ್ಟು ಪೂಜಾ ಪದ್ಧತಿ ಮಹಾ. ಮುಂದಿನ ಸೂತಾನಪಿ ದೇವಾನ್ ಬ್ರಹ್ಮಾದೀನಿತಿ ಅತ್ರ ಇದಂ ವಿಚಿಂತನೀಯಂ. ಅದರಲ್ಲಿ ಫುಟ್ ನೋಟ್ಸ್ ಮೇಲಕ್ಕೆ ನೋಡೋಣ. ಏವಂ ಔಪಾಸನಾದಿ ಅನಂತರಂ ಆನ್ನಿಕಂ ವಕ್ತುಂ ದೇವಾದೀನಾಂ ಅಭಿವಾದನಪೂರ್ವಕಂ ವಿಷ್ಣುಪೂಜಾ ಪ್ರಕಾರಮಾಹ ಪ್ರಣಮ್ಯೇತಿ ದೇವಾನ್ ಬ್ರಹ್ಮಾದೀನ್. ಏವಂ ಔಪಾಸನಾದಿ ಅನಂತರಂ ಆನ್ನಿಕಂ ವಕ್ತುಂ ದೇವಾದೀನಾಂ ಅಭಿವಾದನಪೂರ್ವಕಂ ವಿಷ್ಣುಪೂಜಾ ಪ್ರಕಾರಮಾಹ. ಸಂಧ್ಯಾವಂದನೆ ಮುಂದಿನ ಭಾಗ ಉಪಸ್ಥಾನ, ಜಪ ಆದಮೇಲೆ ಉಪಸ್ಥಾನ ಮಾಡಲೇಬೇಕು. ಅಲ್ಲೇನಿದೆ? ಬ್ರಹ್ಮಾದಿ ದೇವತೆಗಳಿಗೆ ನಮಸ್ಕಾರ ಮಾಡೋದಿದೆ. ಅದು ದಿಗ್ ನಮಸ್ಕಾರದಲ್ಲಿ ಬರ್ತಾರೆ, ಎಷ್ಟೋ ಕಡೆ ಬರ್ತಾರೋ ಮಾಡಬೇಕಾದ್ರೆ. ದೇವಾನ್ ಬ್ರಹ್ಮಾದೀನ್ ಪ್ರಣಮ್ಯ ದೇವಾನ್ ವಿಪ್ರಾಂಶ್ಚ ಗುರುಂಶ್ಚ ಹರಿಪಾರ್ಷದಾನ್ ಮುಂದೆ ಬಂದಿದೆ. ದೇವತೆಗಳನ್ನು, ಗುರುಗಳು ಹಿರಿಯರನ್ನು ಸಂಧ್ಯಾವಂದನೆ ಕೊನೆಯ ಭಾಗದಲ್ಲಿ ಭದ್ರಮ್ಮ ಅಭಿವಾದ ಅಂಥೇಳಿ ಕುತ್ಕೊಂಡು ಅಲ್ಲೇ ಮಾಡಿಬಿಡ್ತಾರೆ. ಸಾಮಾನ್ಯ ಹಾಗೆ ಮಾಡಬಾರ್ದು. ದೊಡ್ಡವರು ಇದ್ದರೆ ಅವ್ರ ಮನೆ ಅಲ್ಲಿ ಹತ್ರ ನಮಸ್ಕಾರ ಮಾಡಿ ಬರಬೇಕಾದ್ರೆ ಆ್ಯಕ್ಚುಲಿ ಗೊತ್ತಾಯ್ತು. ದೇವರಿಗೆ ನಮಸ್ಕಾರ ಮಾಡೋದೆಲ್ಲ ಆ ಸ್ಟೇಜಲ್ಲಿ, ಆ ಸ್ಟೇಜಲ್ಲಿ ಗೋತ್ರ ಉಚ್ಚಾರಣೆ ಮಾಡಿಕೊಂಡೇ ನಮಸ್ಕಾರ ಮಾಡಬೇಕು. ಯಾರು ದೊಡ್ಡವರು ಇಲ್ಲದೆ ಹೋದಾಗ ದೇವರಿಗೆ ಅಷ್ಟೇ ಮಾಡ್ತಾನೆ, ದೇವತೆಗಳು ಮಾಡ್ತಾರೆ ಅಷ್ಟೇ ಹೊರತು ಉಳಿದವ್ರಿಗೆ ಹಾಗೆ ಇದ್ದಾಗ ಮಾಡಲೇಬೇಕು. ವಿಪ್ರಾನ್ ನೋಡಿ, ದೇವರಿಗೆ ಫಸ್ಟ್ ಮಾಡಿ ದೇವತೆಗಳೇ ಮಾಡಿ ಆಮೇಲೆ ಇವರಿಗೆ ಹಿರಿಯರಿಗೆ ಯಾರು ಇರ್ತಾರೆ ಗುರುಗಳು ಹಿರಿಯರಿಗೆಲ್ಲ ಹಾಗೆ ಮಾಡೋದು. ವಿಪ್ರಾನ್
ಹರಿಪಾರ್ಷದಾನ್ ವಿಪ್ರರನ್ನು ಹರಿಪಾರ್ಷದರನ್ನು ನಮಸ್ಕರಿಸಬೇಕು. ಇಲ್ಲೆಲ್ಲ ಒಂದು ಕಾಮನ್ ಫ್ಯಾಕ್ಟರ್, ಹರಿಪ್ರಿಯಾನ್ ಆಗಿರ್ಬೇಕು. ಯಾರೋ ಅದ್ವೈತಕ್ಕೆ ಒಂದು ವಿದ್ವಾಂಸರು ಅವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಅವೈಷ್ಣವ್ರು ಬಂದು ಕೂತಿದ್ರೆ ನಮಸ್ಕಾರ ಇಲ್ಲ. ಯೋಗ್ಯರಾಗಿದ್ದರೆ ಮಾತ್ರ. ವೈಷ್ಣವತೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನೋ ವೈಷ್ಣವರಾಗಿರ್ಬೇಕು. ವೈಷ್ಣವರಲ್ಲದವರಿಗೆ ಇದು ಅಪ್ಲಿಕಬಲ್ ಅಲ್ಲ. ಗುರು ಅಂತರ್ಯಾಮಿಯಾಗೂ ಇಲ್ಲ. ಅಂತರ್ಯಾಮಿಯಾಗಿ ಮಾಡೋದು ಯಾವಾಗ ಅಂದರೆ ಅನಿವಾರ್ಯ ಪ್ರಸಂಗ ಬಂದಾಗ. ಅನಿವಾರ್ಯ ಇವತ್ತು ಆಫೀಸ್ಗೆ ಹೋಗಿ ಅನಿವಾರ್ಯನೇ ಅಲ್ಲಿ ನಮಸ್ಕಾರ ಕೈ ಎತ್ತು ಒಂದು ಕೈಲಿ ಮಾಡೋದೇ ಫಸ್ಟು. ಎರಡನೇದು ಅಯ್ಯೋ ದಿವಸ ಮಾಡಬೇಕಲ್ಲಪ್ಪ ಇವನೇ ಬೈಕೊಂಡೇ ಮಾಡ್ತಾನೆ. ಆದ್ದರಿಂದ ಅದು ಅನಿವಾರ್ಯ. ಅದು ಎಲ್ಲಿ ನಾವು ಗೌರವದಿಂದ ಮಾಡ್ತೇವೆ ಅದೇನಾಗಿರುತ್ತೆ, ಸರಿಯಾಗಿ ಇರುತ್ತೆ, ಯೋಗ್ಯರಿಗೆ ಮಾಡ್ತೇವೆ. ಪ್ರಣಮ್ಯ ಪ್ರಕರ್ಷೇಣ ತಾರತಮ್ಯಾನುಸಾರೇಣ ನತ್ವಾ. ಪ್ರಣಮ್ಯ ಅಂತ ಹೇಳಿದ್ರಿಂದ ಅಲ್ಲಿ ತಾರತಮ್ಯ ಕ್ರಮ ಬಿಡ್ಕೂಡ್ದು. ಆದ್ದರಿಂದ ಮೊದಲು ಏವಂ ಸರ್ವತ್ರ ಸರ್ವೋತ್ತಮಂ ಹರಿಂ ಧ್ಯಾಯನ್ನೇವ ವಿಷ್ಣುಂ ಸರ್ವತ್ರ. ವಿಷ್ಣುವಿಗೆ ಡೈರೆಕ್ಟ್ ನಮಸ್ಕಾರ ಮಾಡಬೇಕು. ಉಳಿದವ್ರಿಗೆ ಯಾರಿಗೆ ಮಾಡಿದರೂ ಕೂಡ ಅವರು ಅಂತರ್ಯಾಮಿ ದೇವರಿದ್ದಾನೆ ಅದನ್ನು ತಿಳ್ಕೊಂಡು ಮಾಡಬೇಕು. ಅವರಿಗೂ ನಮಸ್ಕಾರ. ಮಹಾಲಕ್ಷ್ಮಿ ನಮಸ್ಕಾರ ಮಾಡ್ತೀರಿ. ಈಗ ಮಹಾಲಕ್ಷ್ಮಿಗೂ ನಮಸ್ಕಾರ, ಲಕ್ಷ್ಮೀಪತಿ ನಾರಾಯಣಿಗೂ ಹಾಗೆ ಮಾಡಬೇಕು. ಬ್ರಹ್ಮಾದಿಗಳೇ ಮಾಡಬೇಕಾದ್ರೆ ಬ್ರಹ್ಮದೇವ್ರಿಗೆ ನಮಸ್ಕಾರ, ಅವ್ರ ಅಂತರ್ಯ ಲಕ್ಷ್ಮೀನಾರಾಯಣ ನಮಸ್ಕಾರ, ಆ ರೀತಿ ಮಾಡಬೇಕು. ದೇವ್ರಿಗೆ ಮಾತ್ರ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅದನ್ನು? ದೇವರಿಗೆ ಉಳಿದವರಿಗೆ ಯಾರಿಗೂ ಕೂಡ ದೇವರಿಗೆ ಎಂಡಾಗದೆ ನಮಸ್ಕಾರ ಮಾಡಾಗಿಲ್ಲ. ಅದು ಇಂಪಾರ್ಟೆಂಟ್ ಪಾಯಿಂಟ್. ಏವಂ ಸರ್ವತ್ರ ಸರ್ವಂ ಹರಿಂ ಧ್ಯಾಯನ್ನೇವ ವಿಷ್ಣುಂ ಸರ್ವತ್ರ ನಿವಿಷ್ಟಂ ಅರ್ಚಯೇತ್ ತ್ರಿಕರಣ ಶುದ್ಧ ಪೂಜಾಂ ಕುರ್ಯಾತ್ ಇತ್ಯರ್ಥ. ಈ ಮಾತಿನಲ್ಲಿ ತ್ರಿಕರಣ ಶುದ್ಧಿ ಇಟ್ಕೊಂಡು ಪೂಜೆ ಮಾಡಬೇಕೇ ಹೊರತು ಬೇರೆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಗುಷ್ಟತ್ವೇನೈವ ಸಂಪೂಜ್ಯ ವಿಷ್ಣೋರಾರಾಧನೆ ಅಂಗತ್ವೇನ ಇಂದ್ರಾದ್ಯಾಲೋ ಕಪಾಲಾಂಶ್ಚ ಪೂರ್ವೇ ಸಾಧ್ಯಾವರುದ್ಗಣಾ. ಹಾರಿತ ಸ್ಮೃತಿ ಸಂಗ್ರಹ ಅನೇಕ ವಾಕ್ಯಗಳನ್ನು ಕೊಟ್ಬಿಟ್ಟು ಉಳಿದವ್ರು ಮಾಡಬೇಕಾದ್ರೆ ಪರಿವಾರ ಅಂಗ ಅಂತ ಮಾಡಬೇಕೇ ಹೊರತು ಅವರು ಸರ್ವೋತ್ತಮರು ಅಂತ ಮಾಡೋ ಹಾಗಿಲ್ಲ. ಇವತ್ತೆಲ್ಲ ಎಷ್ಟೋ ಜನ ಪೂಜೆ ಮಾಡ್ತಾರಲ್ಲ ಪುರೋಹಿತರುಗಳು, ಗಣೇಶರ ಪೂಜೆ ಗಣೇಶನಿಗಷ್ಟೇ ಪೂಜೆ, ಗೌರಿ ಪೂಜೆ ಗೌರಿಗಷ್ಟೇ ಪೂಜೆ, ಆ ರೀತಿ ಮಾಡಿಸ್ಬಿಡ್ತಾರೆ. ಭಾಳ ತಪ್ಪದು. ಅಲ್ಲಿ ಏನಾಗಬೇಕದು ದೇವರ ಪೂಜೆ ಆಗಲೇಬೇಕು. ಅದು ಇದೇ ಹೋದರೆ ಅದು ಗಣೇಶರ ಪೂಜೆನೂ ಆಗೋದಿಲ್ಲ, ಯಾವ ದೇವತೆ ಪೂಜೆನೂ ಆಗೋದಿಲ್ಲ. ತುಂಬ ಪುರೋಹಿತರು ಹಾಗೆ ಮಾಡಿಸೋದು ಲೌಕಿಕ ಪದ್ಧತಿ ಇರೋದು ಹಾಗೇನೆ. ಹಾಂ ಅಲ್ಲಿಗೆ ಮತ್ತೆ ಗೌರಿ ಯಾರೋ ರುದ್ರದೇವರ ಪತಿ. ಸೊ ಗೌರಿಪತಿ ಗೌರಿ ಅಂತರ್ಗತ, ಆಮೇಲೆ ರುದ್ರಾಂತರ್ಗತ, ಭಾರತೀಯ ನುಡಿಕೆ ಪ್ರಾಣ ಅಂತ ಲಕ್ಷ್ಮೀನಾರಾಯಣ. ಆ ರೀತಿ ಅಲ್ಲಿ ಹೋಗಲೇಬೇಕು. ಭಾರತೀಯ ನುಡಿಕೆ ಪ್ರಾಣ ಲಕ್ಷ್ಮೀನಾರಾಯಣ ಕಾಮನ್. ಅದು ಯಾರು ಹೇಳ್ತೇವೆ ಅವ್ರು ಇಟ್ಕೊಂಡ್ಬಿಟ್ರೆ ಹೇಳಬೇಕು. ಇನ್ನು ರೂಪ ಗೊತ್ತಿದ್ರೆ ಸ್ಪೆಷಲಾಗಿ ಅದನ್ನು ಹೇಳಬೇಕು. ರುದ್ರಾಂತರ್ಗತ ನರಸಿಂಹ ಸಂಕರ್ಷಣ ಆ ರೀತಿ ಹೇಳಿ ಇನ್ನೂ ವಿಶೇಷ. ಗಣೇಶ ಅಂತರ್ಗತ ವಿಶ್ವ ಈ ರೀತಿ ಹೇಳಿದಾಗ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿದೆ. ಯಾರಿಗೆ ಭಾರತೀಯ ನುಡಿಕೆ ಪ್ರಾಣ ಅಂತರ್ಗತ ಶುರು ಮಾಡಿ ಲಕ್ಷ್ಮೀನಾರಾಯಣ ಮಾಡಬೇಕು. ಬರೀ ಲಕ್ಷ್ಮಿ ತಗೊಂಡಾಗ ಲಕ್ಷ್ಮೀನಾರಾಯಣ ಅಷ್ಟೇ. ನಾರಾಯಣ ಒಂದೇ. ಉಕ್ತಂಚ ಸಂಗ್ರಹೇ ಮುಂದೆ ತಸ್ಮಾದ್ ಆವರಣಂ ಹಿತ್ವಾ ಯೇ ಯಜಂತಿ ಇತರಾನ್ ಸುರಾನ್ ತೇಯಾಂತಿ ನರಕಂ ಘೋರಂ ಕಲ್ಪಕೋಟಿ ಶತಾನಿ ವೈ. ಈ ರೀತಿ ಅನುಸಂಧಾನ ಇಲ್ಲದೆ ಬರೀ ಪ್ರತ್ಯೇಕವಾಗಿ ದೇವತೆಗೆ ನಮಸ್ಕಾರ ಮಾಡಿದರೆ ಅದು ಫಲ ಕೊಡೋದಿಲ್ಲ ಅಲ್ಲ, ನರಕಕ್ಕೆ. ಎಲ್ಲೂ ಕಲ್ಪಕೋಟಿ ಶತಾನಿಚ, ಕಲ್ಪಕೋಟಿ 100 ವರ್ಷಗಳ ನರಕಕ್ಕೆ ಹೋಗ್ತಾನೆ ನಮಸ್ಕಾರ ಮಾಡಿದರೂ ಕೂಡ ಬೇರೆ ದೇವತೆಗಳನ್ನು. ಎಷ್ಟೋ ಸರ್ತೆ ನಮ್ಮಲ್ಲಿಗೆ ಆಫೀಸ್ನಲ್ಲಂತೂ ಕಾಮನ್. ಅದು ಯಾರು ಮಾತಾಡ್ತಾರೆ ಆಫೀಸ್ ಮಾತಾಡ್ತಾರೆ ಇನ್ನೊಬ್ಬರು ಬರ್ತಾರೆ, ಅವನಿಗೆ ಸುಪೀರಿಯರ್ ಬಂದು ಏನು ಮಾಡ್ತಾನೆ ತಕ್ಷಣವೇ ನಾವು ನಮಸ್ಕಾರ ಮಾಡ್ತಾರೆ. ಅವ್ರು ಅಪ್ಪಡೆ ತೊಗೊಳ್ದೆ ಕೂಡೋದು ಹಾಗೆ ನಿಂತಿರ್ಬೇಕು. ಕೂಡೋದ್ಮೇಲೆ ಕೂಡಬೇಕು, ಅದು ಪದ್ಧತಿ. 4 ಜನ ಒಟ್ಟಿಗೆ ಬಂದುಬಿಟ್ಟಾಗ ಏನು ಮಾಡಿ ತಾರತಮ್ಯ ನೋಡ್ತಾರೆ. 4 ಜನ ಒಟ್ಟಿಗೆ ಬಂದಾಗ ತಾರತಮ್ಯ ನೋಡಿ ಫಸ್ಟ್ ಯಾರಿಗೆ ಕೊಡಬೇಕು? ಇವರು ದೊಡ್ಡವ್ರಿಗೆ ಕೊಡೋದು. ಅವನೇ ಮಾಡಿರೋ ಒಪ್ಪೋದಿಲ್ಲ ಫಾಸ್ಟ್ ಮೊದಲು ಅವ್ರಿಗೆ ಮಾಡು ಅಂತ ಹೇಳ್ತಾರೆ. ಅದು ಲೋಕ ಆಚಾರ, ಅದು ಶಿಷ್ಟಾಚಾರ ಅಂದ್ರೆ ಅದೇ. ತಾರತಮ್ಯ ಭಂಗ ಮಾಡೋ ಹಾಗೆ ಇಲ್ಲ. ಇಲ್ಲೆಲ್ಲ ಭಕ್ತಿಗೆ ಪ್ರಶ್ನೆ ಇಲ್ಲ. ಯಾರು ಸಸ್ಪೆಂಡ್ ಮಾಡ್ತಾರೋ ಯಾರು ಟ್ರಾನ್ಸ್ಫರ್ ಮಾಡ್ತಾನೋ ಭಯ ಇರುತ್ತೆ ಹೊರತು ಇದಿರೋದಿಲ್ಲ. ಸರಿಯಾಗಿ ಮಾಡಿದರೆ ಆದಿತ್ಯ ಮಾಡಿ ಎಲ್ಲರಿಗೂ ಖುಷಿ ಆಗುತ್ತೆ. ಇವರು ಬೇಜಾರು, ಅವರು ಬೇಜಾರು ಮಾಡ್ಕೊಳ್ಳೋದು. ಪ್ರಣಮ್ಯ ಪ್ರಕರ್ಷೇಣ ತಾರತಮ್ಯಾನುಸರಣತ್ವಾ ಶುದ್ಧಾನಾಭಿದೇವಾನಾಂ ಯಾ ಸ್ವತಂತ್ರಾರ್ಚನ ಕ್ರಿಯಾ ಸಾದ್ಗತಿಂ ನಯತ್ತೇವ ವೈಷ್ಣವಾನ್ ವೀತಕಿಲ್ಬಿಷಾನ್ ಅರ್ಚಯಿತ್ವಾ ಜಗನ್ನಾಥಂ ವೈಷ್ಣವಃ ಪುರುಷೋತ್ತಮಂ ತದಾವರಣ ರೂಪೇಣ ಯಜೇದ್ದೇವಾನ್ ಸಮಂತತಃ. ದೇವ್ರ ಪೂಜೆ ಅಂತ ಹೇಳಿದರೆ ವಿಷ್ಣು ಪೂಜೆನೇ ದೇವ್ರ ಪೂಜೆ. ವಿಷ್ಣು ಪೂಜೆ ಪ್ರತಿಷ್ಠೆ ವಿಷ್ಣು ಪೂಜೆ ಮಾಡ್ತಾ ಆಭರಣ ಪೂಜಾ, ಇದು ಆಭರಣ ಪೂಜಾ, ಪೀಠ ಪೂಜಾದಿಗಳಲ್ಲಿ ವಿಷ್ಣುವಿನ ಕೇಂದ್ರ ಮಾಡ್ಕೊಂಡು ಇವ್ರು ಪೂಜೆ ಮಾಡೋದೇ ಹೊರತು ಇವ್ರ ಪೂಜೆ ಡೈರೆಕ್ಟಾಗಿ ಇಲ್ಲೇ ಇಲ್ಲ. ಆ ರೀತಿ ಕೊಂಡ್ರೆ ಪ್ರತ್ಯೇಕ ದೇವಸ್ಥಾನ ಯಾರಿಗೂ ಮಾಡೋ ಹಾಗೆ ಇಲ್ಲ. ಯಾರಿಗೆ ಮಾಡಬೇಕು? ಯಾವಾಗಲೂ ವಿಷ್ಣು. ಅವ್ರು ಉಳಿದ ದೇವತೆಗಳು ಎಲ್ಲೆಲ್ಲಿ ಮಾಡಬೇಕು? ಯಾವ ಪರಿವಾರ ಎಲ್ಲಿ ಬರ್ತಾರೋ ಆ ದಿಕ್ಕಿನಲ್ಲೇ ಮಾಡಬೇಕು. ಅಗ್ನಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳ್ಕೊಳ್ಳಿ. ವಿಷ್ಣು ದೇವಸ್ಥಾನ ಇದು ಆಗ್ನೇಯ ದಿಕ್ಕ ಅಗ್ನಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸೆಂಟ್ರಲಲ್ಲಿ ಮಾಡಾಗಿಲ್ಲ. ಯಾಕೆ ಅವರು ಆ ಜಾಗ ಅಲ್ಲ. ಅದು
ಪ್ರತಿಯೊಬ್ಬರಿಗೂ ಫಿಕ್ಸ್ ಆಗಿರುತ್ತೆ. ಎಲ್ಲ ಪ್ರೋಟೋಕಾಲ್ ಅಂತ ಇರುತ್ತಲ್ಲ, ಅಲ್ಲಲ್ಲೇ ನಿಲ್ಲಬೇಕು ಅವ್ರು, ಬೇರೆ ಕಡೆ ನಿಲ್ಲ ಹಾಗಿಲ್ಲ. ನಿಲ್ಲಬೇಕು, ಎಷ್ಟೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಆ ಒಂದು ನಿಯಮ ಹೇಗೋ ಆ ರೀತಿಯೇ ಮಾಡಬೇಕು. ಈಗ ಬರೀ ಬೇರೆಯವ್ರ ಗುಡಿನೇ ಜಾಸ್ತಿ ಆಗಿಬಿಟ್ಟಿದೆ. ಈಗ ಮನುಷ್ಯ ಗುಡಿಗಳೇ ಶುರು, ಸಿನಿಮಾ ಆ್ಯಕ್ಟರ್ಸ್ ಗುಡಿಗಳು, ಕ್ರಿಕೆಟ್ ಪ್ಲೇಯರ್ ಗುಡಿಗಳು ಶುರುವಾಗಿಬಿಟ್ಟಿದೆ. ಗುಡಿಗೆ ಅರ್ಥನೇ ಇಲ್ಲ ಅವರಿಗೆ. ಆಮೇಲೆ ಬಿಡಿಸಿ ಬಿಟ್ಟಿದ್ದಾರೆ ಕೆಲವೆಲ್ಲ. 3 ಸತ ಔಟ್ ಆಗಿಬಿಟ್ರೆ ಬಿಡಿಸಿ ಹಾಕ್ಬಿಡ್ತಾರೆ ಗುಡಿನ. ಸೆಂಚುರಿ ಹೊಡೆದಾಗ ಕಟ್ಟಿಸ್ತಾರೆ, ಔಟ್ ಆದಾಗ ಬೆಳೆದಾಕ್ಬಿಡ್ತಾರೆ. ಆ ಥರ ಅದು ಬೇರೆ. ಈಗ ಎಲ್ಲ ವಿಚಿತ್ರ ಜನಗಳು. ಆದ್ದರಿಂದ ಅವ್ರಿಗೆ ತಿಳುವಳಿಕೆನೇ ಇರೋದಿಲ್ಲ. ಆದ್ದರಿಂದ ಸರ್ಕಾರ ಇದರಲ್ಲಿ ಏನು ಮಾಡಬೇಕು, ನಿಯಂತ್ರಣವಾಗಿ ಇವಕ್ಕೆಲ್ಲ ಅವಕಾಶ ಕೊಡಬಾರ್ದು. ಮೂಢನಂಬಿಕೆ ಅದು ಬಿಟ್ಟು ಯಾವುದಾದ್ರು ಮೂಢನಂಬಿಕೆ ಅನ್ಬಿಟ್ಟು ಸಂಧ್ಯಾನ ಮಾಡೋದು ಮೂಢನಂಬಿಕೆ ಆಗುತ್ತಾ? ಇಂಥದ್ದೆಲ್ಲ ಇವೆಲ್ಲ ನೋಡೋದಕ್ಕೆ ಫೂಲಿಶ್ ಥಿಂಗ್ಸ್ ಇವೆಲ್ಲ. ಅದನ್ನೆಲ್ಲ ತೆಗೆದುಹಾಕಿಬಿಟ್ರೆ ಸರಿ ಹೋಗುತ್ತೆ. ವಿಷ್ಣು ಆವರಣ ರೂಪೇಣ ಪೂಜಯೇದ್ ಅರ್ಚಯೇತ್ ಸುರಾನ್ ಬ್ರಹ್ಮರುದ್ರೌ ತಥಾ ಸೂರ್ಯಂ ಇಂದ್ರಂ ಚಂದ್ರಾದಿಕಾನ್ ಸುರಾನ್ ವಿಷ್ಣುರಾವರಣಂ ಹಿತ್ವಾ ಪೂಜಕೋ ನರಕಂ ವ್ರತೇತ್. ಯಾವರಣ ಈ ಕಾನ್ಸೆಪ್ಟ್ ಇಲ್ಲದೆ ಮಾಡಿದರೆ ಮಾತ್ರ ಪೂಜೆ ಮಾಡಿದರೂ ಕೂಡ ಅದು ನರಕಕ್ಕೆ ಸಾಧನ, ಪುಣ್ಯಕ್ಕೆ ಸಾಧನ ಅಲ್ಲ. ತದಾವರಣರೂಪೇಣ ಪೂಜಯೇದ್ ಅರ್ಚಯೇತ್ ಸುರಾನ್ ಮಾಂ ವಾ ಶಿವಂ ವಾ ಸೂರ್ಯಂ ವಾ ಹರೇಃ ಆವರಣಂ ವಿನಾ ಯಸ್ತು ಸಂಪೂಜಯೇದ್ ವಿಪ್ರಃ ಸ ಪಾಖಂಡಿ ಭವೇದ್ ಧ್ರುವಂ. ಯಾವ ರೀತಿ ಮಾಡದೇನೆ ಪೂಜೆ ಮಾಡ್ತಾನೆ ಶಿವಾದಿಗಳನ್ನು ಅವರು ಪಾಖಂಡಿಗಳನ್ನಿಸ್ತಾರೆ ಹೊರತು ಭಕ್ತರು ಗುಂಪಿ ಸೇರೋದೇ ಇಲ್ಲ. ಭದ್ರಕಾಲ್ಯಾದೀನಾಂ ತಾಮಸ ದೇವತಾತ್ವಂ ಉಕ್ತಂ ಯಥಾ ಭದ್ರಕಾಳಿ ಗಣೇಶಶ್ಚ ಕೂಷ್ಮಾಂಡ ಭೈರವಾದಯ ಮಧ್ಯಮಾಂಸಾ ಕಸಿನಶ್ಚಾನ್ಯೇ ತಾಮಸ ಪರಿಕೀರ್ತಿತಾ. ತಾಮಸ ದೇವತೆಗಳು ಇದ್ದಾರೆ, ಅವರಿಗೆ ಆರಾಧನೆ ಮಾಡಲಿಕ್ಕೆ ಹೋಗ್ಕೊಡೋದು ಅವರಿಗೆಲ್ಲ ಕೂಡ. ಗಣಪತಿಯೂ ಅನೇಕ ವಿಧ. ಈ ವೈದಿಕ ಗಣಪತಿ ಬೇರೆ, ಉಚ್ಚಿಷ್ಟ ಗಣಪತಿ ಇತ್ಯಾದಿ ಪೂಜೆ ಮಾಡ್ತಾರೆ. ಭಾರಿ ಪರಮ ನಿಷಿದ್ಧ, ಗೊತ್ತಾಯ್ತಾ? ಅದರಲ್ಲಿ ಆವಾಹನೆಲ್ಲ ಏನು ಅಲ್ಲಿ ಹೋಗಲೂಬಾರ್ದು, ನೋಡಲೂಬಾರ್ದು, ಏನೂ ಮಾಡಬಾರ್ದು, ಅಂಥದ್ದು ನಿಷಿದ್ಧ. ಅದಕ್ಕೆ ತಾಮಸ ದೇವತೆಗಳು ಅಂತ. ತಾಮಸ ದೇವತೆಗಳು ಅಂದರೂ ಒಂದೇ, ದೈತ್ಯರು ಅಂದರೂ ಒಂದೇ. ಅವರಿಗೆಲ್ಲ ಈ ನೈವೇದ್ಯ ಒಪ್ಪೋದಿಲ್ಲ. ಅವ್ರು ಏನು ಬೇಕು ಅವರಿಗೆಲ್ಲ ಕೂಡ ಮದ್ಯ ಮಾಂಸ ಇದೇ ನೈವೇದ್ಯ ಕೊಡಬೇಕು ಅವರಿಗೆ. ಅಂಥ ಪೂಜೆ ಮಾಡಲೂಬೇಡಿ, ಅಂತಲ್ಲಿ ಹೋಗಲೂಬೇಡಿ ಅಂತೇಳಿ. ಅನುಸಂಧಾನ ಅಂತರ್ಯಾಮಿ ಪ್ರಶ್ನೆ ಇಲ್ಲ ಅಲ್ಲಿ. ಅನುಸಂಧಾನ ಮಾಡಬಾರ್ದು, ಅಂತರ್ಯಾಮಿ ಅಕ್ಷನೂ ಮಾಡಬಾರ್ದು. ಏನ ಅದು ಪೂಜೆ ಮಾಡಿದ್ದ ತಾಮಸ, ಅದೆಲ್ಲ ಕೂಡ ಭಾರಿ ಪರಮ ತಾಮಸ ಮಂತ್ರಗಳು. ಅದರಲ್ಲಿ ಸಿದ್ಧಿ ಬಂದುಬಿಡುತ್ತೆ, ಕೆಲವೆಲ್ಲ ಸಿದ್ಧಿ ಬಂದುಬಿಡುತ್ತೆ. ಮುಂದೆ ಏನಾಗುತ್ತೆ, ಇವತ್ತು ದಿವಸ ಪಗಲಿಗೆ ಮಾಡಿದ್ರೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಅಲ್ಲ, ಸ್ವಲ್ಪ ದಿವಸ ಇದು ಯಾರೂ ಮಾಡ್ತಾರೇ ಇರಲಿಲ್ಲ. ಆ ಸಿಕ್ಕಾಕೊಂಡೆ ಪಂಜಿತ ಆಗುತ್ತೆ ಅಷ್ಟೇ ಹೊರತು ಆ ಕಾಲಕ್ಕೆ ಕಳತನ ಗಿಡ್ತಾನೆ ಎಲ್ಲ ನಡೆದೋಗ್ಬಿಡುತ್ತೆ. ಅದು ಒಂದು ಹೈಲಿ ಫೆಚಿಂಗ್ ಅವೆಲ್ಲ. 1ನೇ ತಾರೀಕಿಲ್ಲ 2ನೇ ತಾರೀಕಿಲ್ಲ, ಆರಾಮತ್ತು ಯಾವ ಬೇಕಾದ್ರೂ 1 ರೌಂಡ್ ಹೋಗಿ ಬಂದರೆ ಬಂದೇ ಹೋಗ್ತು ಅವರಿಗೆ. ಆ ಥರ ಇರುತ್ತೆ. ಟ್ಯಾಕ್ಸ್ ಕೊಡಬೇಕಾಗಿಲ್ಲ ಅದಕ್ಕೆಲ್ಲ, ಯಾಕೆ ಹೇಳೋಂಗಿಲ್ವಲ್ಲ ನೀವು ಅದನ್ನು, ಆ ಥರ. ಆದರೆ ಅದು ಸಿಕ್ಕರೆ ಪಜಿತೆ ಅಂತ ಹೋಗ್ತಾರೆ ಅವರು. ಆ ರೀತಿ ಇಲ್ಲ. ಕೆಲಸ ನಿರುದ್ಯೋಗಿಯನ್ನು ಜೈಲಿಗೆ ಹಾಕಿ ಅಂತಿಲ್ಲ, ನಿರುದ್ಯೋಗಿ ಜೈಲಿಗೆ ಹಾಕಿ ಅಂತಿಲ್ಲ. ಆದರೆ ಇವ್ರು ಕೊಳ್ಳನ್ನು ಜೈಲಿಗೆ ಹಾಕಿ ಅಂತ ಬರೋದು. ಆದ್ದರಿಂದ ಎಂದೂ ಕೂಡ ಆ ರೀತಿ ಮಾಡೋದಕ್ಕೆ ಹೋಗ್ಕೊಡೋದು. ಯದಿ ಗಣಪತ್ಯಾದಯೋ ಮಧ್ಯಮಾಂಸಾಸಿನ ಇತಿ ಕೇಚಿತ್ ವಿಭಾವಯಂತಿ ಭಣಂತಿ ಚೇತ್ ಪೃತಯ ತರ್ಹಿ ವಕ್ತಾರಸ್ತಾಮಸಾಹ. ಅವ್ರು ಗಣೇಶಾದಿ ದೇವತೆಗಳೇ ಅಲ್ಲ ಅಂತ ನಿಷಿದ್ಧ ನೈವೇದ್ಯವನ್ನು ಸ್ವೀಕಾರ ಮಾಡ್ತಕ್ಕಂಥ ದೇವತೆಗಳಂತಲೇ ಕರಿಬಾರ್ದು. ಆದ್ದರಿಂದ ಅದು ನಿಷಿದ್ಧ. ಏವಂ ನೈವೇದ್ಯದಾನೇಪಿ ರಹಸ್ಯಮನುಸಂಧೇಯಂ. ಯಾರು ನೈವೇದ್ಯ ಮಾಡಿದರೂ ಕೂಡ ಡೈರೆಕ್ಟ್ ನೈವೇದ್ಯ ಯಾರಿಗೂ ಇಲ್ಲ. ಫಸ್ಟ್ ಯಾರಿಗದು ದೇವರ ನೈವೇದ್ಯ ಆಗಬೇಕೆ ಹೊರತು ಇವರಿಗೆ ಇಲ್ಲೇ ಇಲ್ಲ ಬೇರೆಯವರಿಗೆ. ಭಗವಾನ್ ಕರುಣಾ ಸಮುದ್ರ ಭಕ್ತೈ ಶ್ರದ್ಧೆಯ ಸಾಧಿತಂ ಪರಮಾನ್ನಾದಿಕಂ ದಯೇವ ಸ್ವೀಕರೋತಿ ತತ್ರ ಕ್ರಮಸ್ತು ಮುಕ್ತಃ ಇತರೇಯ ಭಾಷ್ಯೆ. ಆದಾನ ಆಘ್ರಾಣ ದೃಷ್ಟ್ಯಾಖ್ಯ ಭೋಗತ್ರಯ ವಿಭಾಗಶಃ. ದೇವರು ತಗೊಳ್ಳೋದು 3 ರೀತಿ. ಆದಾನ ಆ್ಯಕ್ಚುಲಿ ತಿನ್ನೋದು, ಘ್ರಾಣ ವಾಸನೆ ನೋಡೋದು, ಇನ್ನೊಂದು ದರ್ಶನ ನೋಡೋದು. ದೃಷ್ಟಿಯಿಂದ ಸ್ವೀಕಾರ ಮಾಡೋದೊಂದು ಮತ್ತು ವಾಸನೆಯಿಂದ ಸ್ವೀಕಾರ ಮಾಡೋದೊಂದು, ಆಮೇಲೆ ಆ್ಯಕ್ಚುಲಿ ತಿನ್ನೋದೊಂದು. 3 ಭಾಗ ಇದೆ. ಕೆಲವು ಏಕಾದಶಿ ದಿವಸ ಅಡುಗೆ ಸುಮ್ಮನೆ ಓಡಾಡ್ತಿರ್ತಾರೆ, ವಾಸನೆ ತೊಗೊಂಡಾರು ಬರೋಣ ಕೊನೆ ಪಕ್ಷ ಅಂತೇಳಿ. ಭಾರಿ ತಪ್ಪದು. ಏಕಾದಶಿ ಅನ್ನದ ವಾಸನೆ ನೋಡಿದರೂ ಕೂಡ ಊಟ ಮಾಡೋದ ಲೆಕ್ಕ ಅಂತ ಹೇಳ್ಬಿಡ್ತಾರೆ. ಅರ್ಥ ಅದು ವಾಸನೆ ಕೂಡ ನೋಡಬಾರ್ದು. ವಾಸನೆ ಬರೋದು ಯಾವ ಮನೆಯಲ್ಲಿ ಮಾಡಿದರೆ, ಮನೆಯಲ್ಲಿ ಮಾಡ್ಲಿಕ್ಕೆ ಹೋಗಬಾರ್ದು, ಆ ಕಡೆ ವಾಸನೆ ಬೀಳೋಕ್ಕೆ ಅವಕಾಶನೂ ಕಲ್ಪಿಸಬಾರ್ದು. ತುಂಬ ಇಂಪಾರ್ಟೆಂಟು. ನೋಡೋದು, ನೋಡಿದರೂ ಅಫೆಕ್ಟ್ ಆಗುತ್ತೆ. ಅದಕ್ಕೆ ನಾಯಿ ನೋಡಿದ್ದೇ ತಿನ್ನಬಾರ್ದು ಅಂತ ಹೇಳ್ತಾರೆ. ನಾಯಿ ನೋಡಿಬಿಟ್ರೆ ಏನು ಮಾಡುತ್ತಂತ ಅಲ್ಲಿಂದನೇ ಪೊಲ್ಯೂಟ್ ಮಾಡುತ್ತಂತ ನೋಡಿದ ತಕ್ಷಣ. ಉಳಿದವ್ರಿಗೆ ಎಷ್ಟು ಕೆಟ್ಟವ್ರು ಕಂಡು ಬಿದ್ದರೂ ಕೂಡ ಮೇಲಿಗೆ ಇದ್ದ ಲೆಕ್ಕ. ಯಾತಕ್ಕೆ ಅವ್ರು ಆಸೆಯಿಂದ ನೋಡ್ತಾರಲ್ಲ, ಏನಾಗುತ್ತಾರೆ ಶಕ್ತಿ ಹೋಗ್ಬಿಡು. ಒಳ್ಳೆ ಗುಣ ಕೆಟ್ಟ ಗುಣ ಬರುತ್ತೆ. ಆದ್ದರಿಂದ ಕೆಟ್ಟವ್ರು ನೋಡಬಾರ್ದು. ಅದು ನೈವೇದ್ಯ ಕಾಲಕ್ಕೆ ಬಟ್ಟೆ ಹಿಡಿದು ಅದು ಯಾರು ನೋಡಬಾರ್ದು ಅಂಥೇಳಿ. ಊಟಕ್ಕೆ ಕೂತಾಗಲಿ ಕಂಡ್ಕೊಂಡವರೆಲ್ಲ ನೋಡಬಾರ್ದು, ಅನಿವಾರ್ಯವಿದ್ದಷ್ಟು ಮಾತ್ರ. ಅದಾನ ಆಘ್ರಾಣ ವಾಸನೆ ನೋಡೋಕ್ಕೆ ಅವಕಾಶ ಕೊಡಬಾರ್ದು.
ಅದಾಗಿ ಬರುತ್ತೆ ಪಾಪ ಬೋಂಡ ಗಿಡ್ಡ ಕರಿಯೋರು ವಾಸ್ತಿ ಬರದೆ ಕರಿಲಿಕ್ಕೆ ಸಾಧ್ಯ ಇಲ್ಲ ಅವರು. ಬಟ್ ಏನು ಮಾಡಬಾರ್ದು, ಅದನ್ನು ಎಂಜಾಯ್ ಮಾಡ್ಕೊಂಡು ಕರಿಬಾರ್ದು. ಅದು ಸ್ವಲ್ಪ ಅದು ಮಾಡಿಬಿಟ್ರೆ ಹೋಯ್ತು ಅಲ್ಲಿಗೆ. ಅದು ಅನಿವಾರ್ಯ. ನೈವೇದ್ಯ ಮಾಡೋದು ನೋಡಿದ್ರೆ ನೈವೇದ್ಯ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ನೋಡಿ ನೈವೇದ್ಯ ಯಾಕೆ ಮಾಡಬೇಕು? ಹಾಂ, ಅನುಸಂಧಾನ ಬರೋದು ಏನಿದೆ ಗೊತ್ತಾಗಿದ್ರು ಅನುಸಂಧಾನ ಏನು ಮಾಡ್ತಾನೆ ಪಾಪ, ಗೊತ್ತಾಯ್ತಾ? ಇಬ್ಬರು ಇರ್ತಾರೆ, ಯಾರು ಪೋಸ್ಟ್ ಮ್ಯಾನ್ ಇದ್ದಾನೆ, ಲೆಟ್ರ್ ಒಳಗಿದ್ದು ಓದಬಾರ್ದು, ಅಡ್ರೆಸ್ ಓದೋ ಹೋದ್ರೆ ಗತಿ ಏನಾಗುತ್ತೆ? ಯಾರಿಗೆ ಕೊಡಬೇಕು ಪಾಪ? ಅಡ್ರೆಸ್ ಓದಬೇಕೋ ಇಲ್ಲೋ, ಅಷ್ಟು ಓದಬೇಕು. ಅದು ಈ ಕಡೆ ಓದಬಾರ್ದು. ಪೋಸ್ಟ್ ಕಾರ್ಡಲ್ಲಿ ಏನಾಗಿರುತ್ತೆ, ಅಡ್ರೆಸ್ ಇರುತ್ತೆ, ಈ ಕಡೆ ಓದ್ತಾ ಕೂತ್ಬಿಟ್ರೆ ಬಂದಿತ್ತಾಗ ಅವ್ರು ಏನು ಓದು ಇಷ್ಟೇ. ಇದರಲ್ಲಿ ಓದಿದ್ದ ಅಂತಾದರೆ ಅಪರಾಧ. ಅದು ಅವನಿಗೆ ಅಂಡರ್ಸ್ಟುಡ್, ಅವನಿಗೆ ಅಡ್ರೆಸ್ ನೋಡೋ ಅಧಿಕಾರ ಮಾತ್ರ ಇದೆ. ನೈವೇದ್ಯ ಮಾಡೋರಿಗೆ ವಸ್ತುಗಳನ್ನು ಸುಮ್ಮನೆ ಏನಿದೆ ನೋಡ್ಬೇಕು ಅಷ್ಟೇ ಹೊರತು ಡೀಟೇಲಾಗಿ ನೋಡಬಾರ್ದು. ವಸ್ತು ಇದೆ ಅಂತ ಗೊತ್ತಾಗ್ಬಿಟ್ರೆ ಸಾಕು. ಅದನ್ನು ಅಂತಾರೆ ಅವೆಲ್ಲ ಅಭಿಮಾನಿ ದೇವತೆಗಳು ಯಾರೋ ನಿಯಾಮಕ ರೂಪ ಯಾವುದು ಚಿಂತನೆ ಮಾಡೋಕ್ಕೆ ಮಾತ್ರ ಬೇಕಾದ್ರೆ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಹೊರ ತಪ್ಪಾಗಿದೆ. ಇವರು ಅಷ್ಟೇ, ಇನ್ವಿಜಿಲೇಟರ್ಸ್ ಎಲ್ಲ ಓಪನ್ ಮಾಡಿ ನೋಡೋಂಗಿಲ್ಲ ಆನ್ಸರ್ ಸ್ಕ್ರಿಪ್ಟ್ನ. ಏನು ನೋಡ್ಬೇಕು ಅವರು? ಫಸ್ಟ್ ಪೇಜ್ ಲಿಸ್ಟ್ ನಂಬರ್ ಮಾತ್ರ ಜೋಡಿಸೋಕ್ಕೆ ಎಷ್ಟು ಬೇಕೋ ಅಷ್ಟೇ ಹೊರತು ಹುಡುಗ ಕಡೆ ಅವ್ರು ಕೈ ಹಾಕಾಗಿಲ್ಲ. ಅವ್ರ ಕೆಲಸ ಮುಗಿತಾನಿಗೆ. ಏನೋ ಏನೋ ಅದು ನಿಮ್ಮ ಜವಾಬ್ದಾರಿಯೇ ಅಲ್ಲ. ಅದು ಕೊಟ್ಬಿಟ್ರೆ ಮುಗಿದೋಯ್ತು. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದು ಹುಡುಗರಿಗೆ ಎಂಟ್ರಿನೇ ಇಲ್ಲ, ಸ್ಕೋಪೇ ಇಲ್ಲ ಅದಕ್ಕೆ. ಮಾಡಬಾರ್ದು, ಮಾಡಿದರೆ ಅಪರಾಧ ಕೂಡ ಹೌದು. ಮಾಡಿದ್ದು ಹೇಳೋಕ್ಕೂ ಕೊಡೋದು ಅವ್ನು ಯಾವಾಗಲೂ ಕೂಡ. ಹಾಂ, ಅದಕ್ಕೆ ಮತ್ತೆ ಅದಕ್ಕಾಗಿ ನೋಡಲೇಬೇಕು ಅವರು ಏನೇನು ಪದಾರ್ಥ ಇಟ್ಟಿದ್ದಾರೆ ಎಂಬ ದೃಷ್ಟಿಯಿಂದ ನೋಡಲೇಬೇಕು. ನೋಡ್ಬಿಟ್ಟು ಆಮೇಲೆ ಆ ಕಡೆ ನೋಡಬಾರ್ದು. ಮತ್ತೆ ನೋಡಿದ ಮೇಲೆ ಆ ಕಡೆ ನೋಡಬಾರ್ದು. ಏನು ಮಾಡಬೇಕಾಗ ಮುಂದೆಲ್ಲ ಮಾನಸಿಕ ಚಿಂತನೆ ಮಾಡಬೇಕು, ಮತ್ತೆ ಆ ಕಡೆ ಕಣ್ಣು ಹಾಕಬಾರ್ದು. ನೋಡೋ ದೃಷ್ಟಿ ಇದನ್ನ ಚಿಂತನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಬೇಕು. ಮುಂದೆ ವಿವೃತೋಯಮರ್ಥ ಪೂಜಾಕಲ್ಪಲತಾಯಾಮ್ ಯಥಾ ಪ್ರಜಾಭಿರಾನೀತಂ ಉಪಾಯನಂ ರಾಜ ಸ್ವೀಕೃತ್ಯ. ನಮ್ಮಲ್ಲಿ ಅಭ್ಯಾಸ ಬಂದಿದೆ. ಅದು ನೀವು ಹೋಗ್ತೀರಿ ಸ್ವಾಮಿಗಳ ಹತ್ರ, ಸಾಯಂಕಾಲ ಆಗಿರುತ್ತೆ, ಒಂದಿಷ್ಟು ಹಣ್ಣು ಮುಟ್ಟೆ ಇಟ್ಟುಬಿಡ್ತೀರಿ. ಸ್ವಾಮಿಗಳು ಏನು ಮಾಡ್ತಾರೆ ನೋಡ್ತಾರೆ, ನೋಡಿಬಿಡ್ತಾರೆ. ಅವ್ರು ತಲುಪಿದ ಲೆಕ್ಕ, ಗೊತ್ತಾಯ್ತಾ? ಅದು ಬಿಟ್ಟಿದ ಲೆಕ್ಕ. ಅವ್ರು ನಮ್ಮ ಎದುರಿಗೆ ಏನು ಮಾಡ್ತಾರೋ ಎಷ್ಟೋ ಸಲ ಎಲ್ಲರಿಗೂ ಕೊಟ್ಬಿಡ್ತಾರೆ. ಸ್ವಾಮಿ ನಿಮಿತ್ತೆಲ್ಲ ಕೊಟ್ಟು ಎಲ್ಲ ಕೊಟ್ಬಿಟ್ಟಲ್ಲ ಅಂತ ಯಾರು ಕೇಳೋದಿಲ್ಲ. ಅವ್ರು ಮುಟ್ಟಿದ ಕೊನೆಗೆ ಏನಂತ ಹೇಳ್ತಾನೆ ಇವನು, ಅರ್ಪಣೆ ಮಾಡಿ ಬಂದೆ, ಫಲ ಅರ್ಪಣೆ ಮಾಡಿ ಬಂದೆ, ಅವ್ರು ಸಂತೋಷಪಟ್ಟು ಮುಗಿದೋಯ್ತಾ. ಅವ್ರು ಅಷ್ಟು ಜನ ಕೊಟ್ಟಿದ್ದು ನೋಡಿದ್ರು ಕೂಡ ಹೇಳಂತ ಹೇಳ್ತಾನತ್ತ. ನಾನು ಸ್ವಾಮಿಗಳು ಕೊಟ್ಟೆ ಅಂತ, ನಾನು ಸ್ವಾಮಿಗಳು ಕೊಟ್ಟೆವ್ರು ಯಾರಿಗೂ ಕೊಟ್ಬಿಟ್ರು, ಭಾರಿ ಪಂಜಿತ ಆಗೋತ್ತು, ಗಲಾಟೆ ಬೇರೆ ಮಾಡಿದೆ, ಯಾರು ಕೇಳಲೇ ಇಲ್ಲ, ಅವೆಲ್ಲ ಕೇಳೋದಿಲ್ಲ. ಕೊಟ್ಟೆ ಕೆಲಸ ಕ್ಲೋಸ್ ಅಲ್ಲಿ ವಿಷಯ. ಅದೇ ರೀತಿಯೇ ಅದು ಇದೇನು ಮಾಡಿದ್ರು ನೋಡಿದ್ದಷ್ಟೇ ಅವರು, ಇನ್ನೇನಿಲ್ಲ. ಕೆಲವು ಕಡೆಗೆ ವಾಸನೆ ಅಷ್ಟೇ, ಮಂತ್ರ ನೋಡ್ತಾರೆ, ಸರಿ ಮುಟ್ಟಿಬಿಟ್ರೆ, ಕೆಲವು ಮುಟ್ಟಿಬಿಟ್ರೆ ಮುಗಿದೋಯ್ತು ಅಷ್ಟೇ. ಆ ದೃಷ್ಟಿಯಲ್ಲಿ ಅಭ್ಯಾಸ ಬಂದಿದೆ. ರಾಜ ಮಹಾರಾಜರು, ದೊಡ್ಡ ಯತಿಗಳು ಬದಲಾದವರು, ಗುರುಗಳು ಬದಲಾದವರು ಆಕಾರದಲ್ಲಿ ಕೊಟ್ಟಾಗ ತಿನ್ನೋ ಪ್ರಶ್ನೆ ಇಲ್ಲ. ಮತ್ತು ಅದು ನೈವೇದ್ಯಾದಿ ಮಾಡದೆ ತಿನ್ನೋ ಪ್ರಶ್ನೆಯೂ ಇಲ್ಲ. ಅದೆಲ್ಲ ಗಮನಿಸಿರಬೇಕು. ಏವಂ ಭಗವಾನಪಿ ಭಕ್ತೈ ಸಮರ್ಪಿತಂ ನೈವೇದ್ಯಂ ಸ್ವೀಕೃತ್ಯ ತ್ರೇಧಾ ವಿಭಜ್ಯ ಉತ್ತಮಂ ಸ್ವಯಂ ಗೃಹೀತ್ವ ಮಧ್ಯಮಂ ರಮಾಯೈ ದತ್ವ ಅಧಮಂ ಬ್ರಹ್ಮಾದಿಭ್ಯೋ ದದಾತಿ. ಪ್ರಸಾದದಲ್ಲಿ 3 ಭಾಗ, ಉತ್ತಮ ಭಾಗ, ಮಧ್ಯಮ ಭಾಗ, ಅಧಮ ಭಾಗ ಅಂತ 3 ಭಾಗ ಇದೆ. ಉತ್ತಮ ಕೊಡ್ತಾನೆ. ಉತ್ತಮ ಭಾಗ ಯಾವುದದು? ತನ್ನದೇ ರೂಪ, ಆ ನೈವೇದ್ಯ ಪದಾರ್ಥಗತ ರೂಪ ಇದೆಯಲ್ಲ, ತಾನು ಸ್ವೀಕಾರ ಮಾಡ್ತಾನೆ, ಅದು ಉತ್ತಮ ರೂಪ. ಅದು ಮಧ್ಯ ರೂಪ ನೆಕ್ಸ್ಟ್ ಸಾರ, ಅದು ಬ್ರಹ್ಮಾದೇವಿ ಕೊಡ್ತಾನೆ. ಪ್ರತಿಯೊಂದು ಮಹಾಲಕ್ಷ್ಮಿಗೆ ಹೋಗುತ್ತೆ. 3ನೇದು ಬ್ರಹ್ಮಾದಿ ದೇವತೆಗಳ ಡಿವೈಡ್ ಮಾಡ್ತಾನೆ. ಇದು ಕ್ರಮ ಇದು. ಇಲ್ಲೂ ಹಾಗೆ ದುಡ್ಡಿಟ್ಟು ಇದು ಕೊಡ್ತೀರಿ ನೀವು, ಹಣ್ಣುಗಳೆಲ್ಲ ದುಡ್ಡು ಆ ಕಡೆ ಹೋಗಿಬಿಡುತ್ತೆ, ಒಳಗಡೆ ಹೋಗಿಬಿಡುತ್ತೆ. ಇದೆಲ್ಲ ಇಲ್ಲಿ ಬರುತ್ತೆ, ಅಲ್ಲಿ ಇಡ್ಸಿಬಿಡ. ಅದ್ರ ಕೊಡೋದಿಲ್ಲ, ಯಾರಿಗೂ ಕೊಡೋದಿಲ್ಲ ಅದನ್ನು. ಯಾಕೆ? ಅದು ಅತ್ಯುತ್ತಮ ಭಾಗ ಆದ್ರೆ ಅದು. ಆಮೇಲೆ ಮಧ್ಯದ ಭಾಗ, ಆಮೇಲೆ ಕಾಯಿ ಇರುತ್ತೆ, ಆಮೇಲೆ ಹಣ್ಣು ಇರುತ್ತೆ, ತಾರತಮ್ಯ ಕಾಯಿ ಹಣ್ಣು. ಆ ಮುಖ್ಯಸ್ಥರಿಗೆಲ್ಲ ತೆಂಗಿನಕಾಯನ್ನೆಲ್ಲ ಕೊಡ್ತಾರೆ, ಸಾಮಾನ್ಯರಿಗೆಲ್ಲ ಹಣ್ಣು ಕೊಡ್ತಾರೆ. ಈ ಚಿಕ್ಕ ಮಕ್ಕಳಿಗೆ ತೆಂಗಿನಕಾಯಿ ಒಟ್ಟು ಮಾಡೋದು ಪಾಪ ಅವರು. ಚಿಕ್ಕ ಮಕ್ಕಳಿಗೆ ಬಾಳೆಹಣ್ಣು ಅವರು ತಿನ್ಬೋದಾದ ಹಣ್ಣು ಕೊಡ್ತಾರೆ. ಯಾಕೆಂದರೆ ಬೇರೆ ದ್ರಾಕ್ಷಿ ಅಂತ ತಕ್ಷಣ ತಿನ್ನಕ್ಕೆ ಬರುತ್ತೆ. ಅದನ್ನು ಇಲ್ಲದ ತರುವಾಗ ಅದು ಕೊಡೋರಿಗೂ ಕೂಡ ಕಾಮನ್ ಸೆನ್ಸ್ ಗೊತ್ತು. ಇಷ್ಟಾದರೂ ಕೂಡ ನಾವು ಕೊಟ್ಟಿದ್ದು ಅವರಿಗೆಲ್ಲ, ಸ್ವಾಮಿಗಳಿಗೆ ಕೊಟ್ಟಿದ್ದು. ಅದು ನಮ್ಮ ಗಟ್ಟಿ. ಸೊ ದೇವರಿಗೆ ಕೊಟ್ಟರೆ ಅನುಸಂಧಾನ ಇಟ್ಕೊಂಡೇ ಕೊಡಬೇಕೆ ಹೊರತು ಬೇರೆ ರೀತಿಯಲ್ಲಿ ಕೊಡಕ್ಕೆ ಬರೋದಿಲ್ಲ. ಹಾಂ ಹಾಂ ಏನು ಅದೇ ಅನುಸಂಧಾನ ಇದ್ದರೆ ಮಾಡಬೇಕಾಗಿಲ್ಲ. ಯಾಕೆ ದೇವ್ರು ಕೊಡ್ತಾನೆ. ಆದ್ದರಿಂದ ಇವಾಗ ಟ್ಯಾಕ್ಸ್ ಕೊಡ್ತೀವಪ್ಪ ಗೌರ್ಮೆಂಟ್ಗೆ ಅಷ್ಟೇ, ಒಂದೊಂದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಕೊಡೋಕ್ಕೆ ಹೋಗೋದಿಲ್ಲ ನಾವು. ಏನಾಗುತ್ತೆ ಅದು? ಅಲ್ಲೇ ಆಗಿಬಿಡು, ಕನ್ಸಾಲ್ಟೇಟ್ ಮಾಡಿ ಕೊನೆ ಕೊಟ್ಬಿಡ್ತಾರೆ. ಆದ್ದರಿಂದ ನಮಗೆ ಜವಾಬ್ದಾರಿ ಅಲ್ಲ ಅದು. ಮತ್ತು ಯಾವ ಹೇಳ್ಕೊ ಅವ್ರ ವ್ಯವಸ್ಥೆ ಇದೆ, ಕೊಡೋದಕ್ಕೆ ಒಂದು ವ್ಯವಸ್ಥೆ ಇದೆ. ಯಾವುದನ್ನು ಎಲ್ಲಿ ಯಾರು ಎಷ್ಟೆಷ್ಟು ಕೊಡೋದು, ಸ್ಟೇಟ್ ಪಾಲ್ ಎಷ್ಟು, ಸೆಂಟ್ರಲ್ ಪಾಲ್ ಎಷ್ಟು, ಎಲ್ಲ ವ್ಯವಸ್ಥೆ ಇದೆ. ಆ ಥರ ಮಾಡ್ಕೊಂಡು ಹೋಗ್ತಾರೆ. ಅದು ಇದು ಹಾಗೆ ಆತ ಅನುಸಂಧಾನ ಇದ್ದರೆ ನಾವು ನೈವೇದ್ಯ ಮಾಡಬೇಕಾದ್ರೆ ಒಂದು ಕಾನ್ಸೆಪ್ಟ್ ಇದೆ. ಸಶ್ರೀಕಾಯ ಸಪರಿವಾರಾಯ ನಾರಾಯಣಾಯ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳೋದ್ರಿಂದ ದೇವರೆಲ್ಲ ವ್ಯವಸ್ಥೆ ತಾನು ಮಾಡ್ಕೋತಾನೆ. ನಮ್ಮಿದಕ್ಕೆ ನಾವು ಕೊಡೋದು ಅಷ್ಟೇ ಹೊರತು ದೇವ್ರು ಆತ ವ್ಯವಸ್ಥೆ ದೇವರೇ ಮಾಡ್ತಾನೆ. ಯಾರಿಗೆ ಕೊಡೋದು ದೇವ್ರಿಗೆ ಗೊತ್ತಿ. ಮಧ್ಯೆ ನಿಮಗೆ ಇನ್ನಷ್ಟೇ ಹೀಗಾಗುತ್ತೆ. 100 ವಿದ್ವಾಂಸರು ಇರ್ತಾರೆ, ನಿಮಗೆ ವಿದ್ವಾಂಸರ ಪರಿಚಯನೂ ಇಲ್ಲ, ಅವರ ತಾರತಮ್ಯ ಜ್ಞಾನವೂ ನಮಗಿಲ್ಲ. ಏನು ಮಾಡ್ತೇವೆ ನಾವಾಗ? ಮುಖ್ಯಸ್ಥರು ಅವ್ರೇನು ಮಾಡ್ತಾರೆ?
ಯಾರೇ ಎಷ್ಟು ಕೊಡೋಕೆ ಅಷ್ಟು ಕೊಡ್ತಾರೆ, ಗೊತ್ತಾಯ್ತಾ? ತಮ್ಮವ್ರಿಗೆ ಜಾಸ್ತಿ ಕೊಡ್ತಾರೆ, ಕಡಿಮೆ ಕೊಡ್ತಾರೆ, ಅದು ಬೇರೆ ಇರುತ್ತೆ. ತಮ್ಮವರಿಗೆ ಬೇರೆ ಅದು ಬೇರೆ ಇರುತ್ತೆ. ಬಟ್ ನ್ಯಾಯವಾಗಿ ಕೊಡೋಕೆ ಏನು ಮಾಡ್ತಾರೆ ಅವರು? ನಿಷ್ಪಕ್ಷಪಾತವಾಗಿ ಯಾರು ದೊಡ್ಡವರು, ಯಾರು ಚಿಕ್ಕವರು, ಯಾರು ಅನುಭವ ಜಾಸ್ತಿ, ಯಾರು ಇದು ಮಾಡಿದ್ದಾರೆ ಅದು ನೋಡ್ಕೊಂಡು, ನಮಗೆ ಗೊತ್ತಿರೋದಿಲ್ಲ ಯಾವುದು ಕೂಡ. ಅವ್ರು ಏನು ಮಾಡ್ತಾರೆ ಅದನ್ನು ತಾವೇ ಇದು ಮಾಡ್ಕೊಂಡು ಕೊಡ್ತಾರೆ. ಆ ವಿಶ್ವಾಸ ಏನು ಮಾಡ್ತಾರೆ, ಕೊಟ್ಟು ಹೋಗ್ಬಿಡ್ತಾರೆ. ನೋಡಿ ನಿಲ್ಲೋದು ಇಲ್ಲ ಅಲ್ಲಿ. ಏನು ಮಾಡ್ತಾರೆ ಅವರು? ನಮ್ಮ ಕೆಲಸ ಮುಗಿದೋಯ್ತು ಅಷ್ಟೇ, ಉಳಿದವ್ರು ಮಾಡ್ಕೋತಾರೆ. ಹಾಂ ಹಾಂ ಅದೇ ಹೇಳಿದ್ದು. ನಮ್ಮ ಇದಕ್ಕೋಸ್ಕರ ನಾವು ಮಾಡೋದು ಅಷ್ಟೇ ಹೊರತು ಅನುಸಂಧಾನ ಇಲ್ಲದೆ ಹೋದರೆ ಅವೆಲ್ಲ ಮಾಡಬೇಕಾಗುತ್ತೆ. ಆ ಪರ್ಫೆಕ್ಟ್ ಅನುಸಂಧಾನ ಇತ್ತು ಅಂದರೆ ಬೇಕಾಗಿಲ್ಲ. ಅದು ಇಲ್ಲದೆ ಹೋದಾಗ ಅವೆಲ್ಲ ಏನು ಮಾಡಬೇಕು? ಬಿಟ್ಟಾಗ ಆಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಅದು ಮಾಡೋದು ಅಷ್ಟೇ ಹೊರತು ಮುಖ್ಯವಾಗಿ ದೇವರೇ ವ್ಯವಸ್ಥೆ ಮಾಡ್ತಾನೆ. ಅದಕ್ಕೆ ನಾವು ಡೈರೆಕ್ಟ್ ಕೊಡೋದಲ್ಲ, ಅದನ್ನು ದೇವ್ರು ಕೊಡೋ ವ್ಯವಸ್ಥೆ ಮಾಡಿದ್ದ. ಆ ಮಾತನ್ನೇ ಬರೆದಿದ್ದೀನಿ. ವಿರುತೋಯಮರ್ಥ ಇಯಾಂಸ್ತು ವಿಶೇಷ ರಮಾಯೈ ಮಧ್ಯಮಂ ಆಘ್ರಾಯ ದದಾತಿ ಬ್ರಹ್ಮಾದಿಭ್ಯ ಅಧಮಂ ದೃಷ್ಟ್ವಾ ಸ್ವೀಕೃತ್ಯ ದದಾತಿ ಉಕ್ತಂಚ ಘ್ರಾಣೇಂದ್ರಿಯೇಣ ಸಂಭುಕ್ತಶೇಷಂ ತಸ್ಯಾಹ ಸಮರ್ಪಯೇತಿತಿ. ಪರಮಾತ್ಮ ಕೆಲವು ತಾನು ಡೈರೆಕ್ಟಾಗಿ ತೊಗೊಳ್ಳೋದು ಒಂದು ಭಾಗ, ಮಹಾಲಕ್ಷ್ಮಿ ಕೊಡ್ಬೇಕಾದ್ರೆ ಆಗ್ರಹಣ ಮಾಡಿಕೊಡ್ತಾನಂತೆ, ಉಳಿದವರೆಲ್ಲ ನೋಡಿ ಕೊಡ್ತಾನಂತೆ ಅಷ್ಟೇ. ನೋಡಿ ಕೊಡೋದು ಬೇರೆ, ಆಗ್ರಹಣ ಮಾಡಿಕೊಡೋದು. ಸಾಮಾನ್ಯವಾಗಿ ನಿಮಗೆ ನೋಡಿದ್ದೇನೆ, ಈ ಚಿಕ್ಕ ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಸುಮ್ಮನೆ ಕೊಡೋದಿಲ್ಲ ಪಾಪ. ಮತ್ತು ನೋಡ್ತಾರೆ ಹಣ್ಣಾಗಿದೆಯೋ ಇಲ್ಲ ಅಂತ ನೋಡಿಬಿಟ್ಟು ಅದನ್ನು ಯಾಕಂದ್ರೆ ಉಪಯೋಗ ಆಗಬೇಕು. ಕೊಟ್ಟ ಮೇಲೆ ಅವರಿಗೆ ಎಲ್ಲೋದ್ರೂ ಪ್ರಯೋಜನ ಇಲ್ಲ, ಆ ಥರ ಕೊಡ್ತಾರೆ. ಅದು ಆ್ಯಕ್ಚುಲಿ ಒಳ್ಳೇದು. ಅದು ಆ ರೀತಿ ಕೊಟ್ಟಾಗ ಏನಾಗುತ್ತೆ, ಕೊಟ್ಟು ಪರ್ಪಸ್ ಸರ್ವ್ ಆಗುತ್ತೆ. ಗೊತ್ತಾಗುತ್ತೆ? ಯಾರಿಗೆ ಏನೇನೋ ಕೊಟ್ಬಿಟ್ರೆ ಅದು ವಿವೇಕ ಇಲ್ಲ ಅಂತಾಗಿ. ಸೊ ದೇವರು ಕೂಡ ಏನು ಮಾಡ್ತಾನೆ, ಯಾರ್ಯಾರು ಹೇಗೆ ಕೊಡಬೇಕು ಹಾಗೆ ಕೊಡ್ತಾನೆ. ಅದು ದೇವ್ರಿಗೆ ಕೊಡೋ ರೀತಿ. ಅದು ಅನುಸಂಧಾನ ಕ್ರಮ ಭಾರಿ ಪರ್ಫೆಕ್ಟಾಗಿದೆ. ಅದು ರೂಢಿ ಬರದೆ ಹೋದಾಗ ತಪ್ಪೋಗ್ಬಿಡೋದು. ದೇವ್ರ ಪೂಜೆ ಮಾಡೋ ರೂಢಿನೇ ತಪ್ಪಿ ಹೋದಾಗ ಇವೆಲ್ಲ ರೂಢಿ ಇಲ್ಲೇ ಬರುತ್ತೆ ಇವರಿಗೆ. ಅತ್ರ ಕೇಚಿತ್ ರಮಾಯ ಪೃಥಗ್ ನೈವೇದ್ಯಂ ನಾರ್ಪಣೀಯಂ ವಿಷ್ಣೋರಾರ್ಪಣೆ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂಧಭುಜೋಪಶಾಖಾಃ ಇತಿ ನ್ಯಾಯೇನ ಹರಿರ್ಪಿತಭಾಗಸ್ಯ ಸಮೇಷಾಂ ಉಪಲಭ್ಯಮಾನತ್ವಾತ್ ಪೃಥಗ್ ನಿವೇದನಂ ಅಸಾಂಪ್ರದಾಯಿಕಂ ಇತಿ ವದಂತಿ. ಏನು ದೃಷ್ಟಾಂತ ಅಂದರೆ, ಒಂದು ದೊಡ್ಡ ಮರ ಇದೆ, ಮರಕ್ಕೆ ನೀರು ಹಾಕ್ಬೇಕು. ನಾವೀಗ ಎಲ್ಲಿ ನೀರು ಹಾಕ್ತೇವೆ? ನಾವೀಗ ಬುಡಕ್ಕೆ ಹಾಕಿ ಹೋಗಿಬಿಡ್ತೇವೆ ಅಷ್ಟೇ ಹೊರತು ಯಾರು ರೆಂಬೆಗಳಿಗೆ ಎಲೆಗಳಿಗೆ ಹಾಕ್ತಾ ಕೊಡೋದು. ಅದು ಪ್ರಾಕ್ಟಿಕಲಿ ಅದೇ ಅರ್ಥ. ಆ ಮಾತಿದೆ ಈಗ ಭಾಗವತದ್ದೇ ಶ್ಲೋಕ ಅದು. ಯಥಾ ತರೋಹೋ ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜ ಉಪಶಾಖಾ ಎಲ್ಲ ಏನು ಮಾಡುತ್ತವೆ ಅಲ್ಲಿ ಶಾಖೋಪಶಾಖೆಗಳು ಎಷ್ಟೆಷ್ಟು ಕೊಡಬೇಕು ಅಂತ ಅದು ಗೊತ್ತು. ಇಲ್ಲೂ ಹಾಗೆ ಹೊಟ್ಟೆ ಕೊಟ್ಬಿಟ್ರೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಲ್ಲ ಕಡೆ. ಈ ಕಣ್ಣಿಗೆ ಯಾವುದೋ ಕಿವಿ ನಮಗೆಲ್ಲ ಏನು ಗೊತ್ತದೆ? ಎಲ್ಲ ಕಡೆ ಏನು ಗೊತ್ತಿಲ್ಲ. ಯಾವ್ಯಾವ್ದು ಎಲ್ಲಿಗೆ ಕಳಿಸ್ಬೇಕು ಅಂತ ವ್ಯವಸ್ಥೆ ಇದೆ. ಸಾಲ್ಟ್ ಔಟ್ ಮಾಡಿ ಕಳಿಸ್ಕೊಡ್ತಾರೆ. ಮತ್ತು ಕಣ್ಣು ಏನು ರೋಗ ಅಂತ ಹೋಗ್ತಾನೆ ಡಾಕ್ಟ್ರ್ ಹತ್ರ, ಒಂದು ಔಷಧಿ ಕೊಡ್ತಾರೆ, ಕಣ್ಣು ನೋವು ಕಡಿಮೆ ಆಗುತ್ತೆ. ಇನ್ನೊಂದು ಕಡೆ ನೋಡಿ, ಅದು ತಮಾಷೆ ಅಂದರೆ ಕಾಲು ನೋವು ವರ್ಕ್ ಮಾಡಲ್ಲ ಅದು. ಅರ್ಥ ಆಯ್ತು ನಿಮಗೆ? ಕಾಲು ನೋವಿದೆ, ಕಣ್ಣು ನೋವಿದೆ. ಕೆಲವು ಔಷಧಿಗಳು ಡೈರೆಕ್ಟಾಗಿ ಅದೊಂದಕ್ಕೆ ಮಾಡೋದು, ಬೇರೆದಕ್ಕೆ ವರ್ಕ್ ಮಾಡೋದಿಲ್ಲ. ಯಾಕೆ? ಕೊಟ್ಟಿದ್ದು ಮಾತ್ರ ಇಲ್ಲಿ ನೀವು ತಿಂದಿದ್ದು ಹೊಟ್ಟೆಗೇನೆ, ಅದು ಏನಾಗಿಲ್ಲ, ಅದು ಹೋಗ್ಬೇಕಾದಲ್ಲಿಗೆ ಹೋಗಿದೆ. ಎಷ್ಟು ಮ್ಯಾಜಿಕ್ ಅದು, ಗೊತ್ತಾಯ್ತು? ಇಲ್ಲ, ಅದು ತಮಾಷೆ ಅಂದರೆ ನಿಮಗೆ ತಲೆ ನೋವಿದೆ ಅಂತ ತಲೆಗೆ ಇಂಜೆಕ್ಷನ್ ಕೊಟ್ಟರೆ ಆಗಿರುತ್ತೆ ನಿಮಗೆ. ಇಲ್ಲಿ ಕೊಟ್ಟರೆ ಹೋಗುತ್ತಾ? ಇಲ್ಲ, ಇಲ್ಲಿ ಕೊಟ್ಟರೆ ಹೋಗುತ್ತಲ್ಲ. ಇವತ್ತು ಎಲ್ಲಿಗೆ ಹೋಗ್ಬೇಕು ಅಂತಿದೆ ಅಲ್ಲಿಗೆ ಹೋಗುತ್ತೆ. ಅದು ಇನ್ನೂ ಅದು ಡಾಕ್ಟರ್ ಆದವರು ಹೆಚ್ಚೇ ಸ್ಪೆಷಲೈಸೇಷನ್ ಮಾಡ್ಕೊತಾ ಹೋದಂತೆ ಕೊಡೋ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವರು ಬೈಯೆಲ್ಲ ಕೊಟ್ಬಿಟ್ರೆ ಯಾವುದು ಕೊಟ್ಟರು ಒಂದೇ ಔಷಧಿ ಎಂಟೈರ್ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಆ ರೀತಿ ಯಾಕೆ ಆಗಬಾರ್ದು ಅಂದರೆ ನಾರ್ಮಲಿ ಅಪ್ಸೆಟ್ ಆಗಿಬಿಡುತ್ತೆ. ಸರಿ, ಇದು ಸುಮ್ಮನೆ ಕೊಡೋಕೆ ಏನಾಗುತ್ತೆ, ಅದು ಅಪ್ಸೆಟ್ ಅದಕ್ಕೆ ಹೋಗೋದಂತ ಎಲ್ಲಿಗೆ ಹೋಗ್ಬೇಕದು? ನೀವು ವಿಗ್ರಹ ಮಾಡ್ತಿದ್ದೀರಿ, ಒಂದು ಕಡೆ ಮಣ್ಣು ಕಡಿಮೆ ಆಗಿದೆ, ಅವಾಗ ಅಲ್ಲಿ ಮಾತ್ರ ಹಚ್ತೀರೋ, ಎಲ್ಲ ಕಡೆ ಹಚ್ತಾ ಹೋದ್ರೆ ಮತ್ತೆ ಎಲ್ಲ ದೊಡ್ಡದು ಎಷ್ಟು ಎತ್ತಾಗ್ಬಿಡುತ್ತೆ ಕರೆಯೋದು ಬರ್ತಾ ಅಂತ. ಹೌದಲ್ಲ, ಅಷ್ಟು ಮಾತ್ರ ಹೋಗ್ಬೇಕು. ಅದು ಔಷಧಿ, ಅದು ವ್ಯವಸ್ಥೆ. ಅದು ಯಾವ ಏನೇ ಡಾಕ್ಟ್ರ್ ಏನೇ ಕೊಟ್ಟರು ಕೂಡ ಒಳಗೆ ದೇವ್ರ ವ್ಯವಸ್ಥೆ ಇಟ್ಲ ಹೋದ್ರೆ ಎಷ್ಟು ಪಜಿತಿ ಆಗೋದಾಗ. ಹೌದಾನೆ? ಅಂಥ ವ್ಯವಸ್ಥೆ ದೇವ್ರು ಮಾಡಿದ್ದಾನೆ. ಯಾವ್ದು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಲ್ಲಿಗೆ ಹೋಗಬೇಕು. ಅದನ್ನು ಯಾರು ಹೊರಗಿಂದ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಒಳಗೆ ಜೀರ್ಣ ಆಗೋ ಪ್ರೋಸೆಸ್ ಇದೆಯಲ್ಲ, ದೊಡ್ಡ ಫ್ಯಾಕ್ಟ್ರಿಯಿಂದ ದೂರದ ಒಳಗೆ ಹೋಗಿ ನೋಡಿದಾಗ ಹಬ್ಬ ಏನೇನು ಡೀಟೇಲ್ಸ್ ಇದೆ ಗೊತ್ತಾ? ಆ ಥರ ಭಾರಿ ದೊಡ್ಡದು. ಅಷ್ಟು ದೇವತೆಗೆ ಅಲ್ಲಲ್ಲೇ ಬಿಟ್ಟು ಸಂಹನನ ಕುಪಚಯ ಅನಿಮಿಷರಿಗೆ ಆತ್ಮಪ್ರದರ್ಶನ ಸುಖವನೀವ ಹರಿ. ತಿಂದನ್ನು ಸಂಹನನ ದೇಹಕ್ಕೆ ಪುಷ್ಟಿಗೆಲ್ಲ ಕೊಡಬೇಕು, ಗೊತ್ತಾಯ್ತಾ? ಅದು ದೇವತೆಗಳಿಗೆ ಆನಂದ ಕೊಡಬೇಕು. ದೇವತೆಗಳ ಆತ್ಮಪ್ರದರ್ಶನ ಸುಖವನೀವ ಹರಿ. ದೇವತೆಗಳ ದೇವ್ರ ರೂಪವನ್ನು ಸಂತೋಷ ಪಡೋದು. ಇಷ್ಟೆಲ್ಲ ಮಾಡ್ತಾರೆ ದೇವರು. ನಾವು ತಿಂದಿದ್ದಷ್ಟೇ ನಿಮಗೆ ಬರ್ಕೊಂಡ್ಬಿಡ್ತೀವಿ ಆಮೇಲೆ ಅಷ್ಟೇ. ಬಟ್ ಮುಂದಿನ ವ್ಯವಸ್ಥೆ ಯಾರು ಮಾಡ್ಬೇಕು? ಅದನ್ನು ನಾವು ಪೋಸ್ಟ್ ಬಾಯ್ ಲೆಟ್ರ್ ಹಾಕಿ ಬಂದುಬಿಡ್ತೇವೆ ಅಷ್ಟೇ. ಮುಂದಿಂದೆಲ್ಲ ಪ್ರೋಸೆಸ್ ಇದೆ, ಅಲ್ಲಿಂದ ಹೋಗ್ಬೇಕಲ್ಲ. ಆ ಥರ ಹೋಗಿದ್ದೆಲ್ಲ ಒಂದು ವ್ಯವಸ್ಥೆ ಇದ್ದು. ನಮಗೆ ಅದು ಹೇಳೋಕ್ಕೂ ಹೋಗೋದಿಲ್ಲ ಅವರು. ನಮಗೆ ಎಡದ ಇಲ್ಲಿ ಹಾಕೋ ಸುಮ್ಮನೆ ಕೆಲಸ ಮುಗೀತು ಅಂತ ಹೇಳ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ ನಮ್ಮ ಎಷ್ಟು ಅಸ್ವಾತಂತ್ರ್ಯ ಇದೆ ಅಂತೇಳಿ.
ಅದಿಷ್ಟು ಮಾಡದೆ ಹೋಗಿದ್ರೆ ಎಲ್ಲ ಹಾಗೆ ಡಂಪಾಗಿಬಿಡ್ತಾ ಇತ್ತು, ಸತ್ತೋಗ್ತಾ ಇತ್ತು. ಆ ತತ್ಸರ್ವಂ ಪ್ರಾರ್ಥಯೇತ್ತೇಷಾಂ ತಾರತಮ್ಯ ಕ್ರಮೇಣತು ವಿಮಲೈ ಶುಭದೃಷ್ಟಿಭಿ, ದೇವ್ರು ನೋಡಿಕೊಡೋ ರೀತಿಯಲ್ಲಿ ಕೊಡ್ತಾರೆ. ಅತ್ರ ಕೇಚಿತ್ ರಮಾದೇವಿ ಪ್ರತ್ಯೇಕ ನೈವೇದ್ಯ ಮಾಡಬೇಕೋ ಬಿಡಬೇಕೋ ಪ್ರಶ್ನೆ, ಅದು ಉತ್ತರ ಬರೀತಾರೆ. ಅದು ನಾಳೆ ಇರುತ್ತೆ. ನಾಳೆ ಪಾಠ ಇದೆ, ನಾಡಿದ್ದು ಪಾಠ್ಯ. ಹಾಂ ಸುಮತಿಗೆ ಅಂತ ನಾಳೆ ಇದೆ ಅಂತ ಹೇಳಿದ್ದಾರೆ.